ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪೂರ ಸರಿಯೋ ಮಡಿ ಉಟ್ಕೊಂಡು ಗುಡಿ ಹೊರಟಿದೀಯಾ, ಅವನ್ ಮುಟ್ಕೊಂಡು ಮೈಲ್ಗೆ ಯಾಕೆ ಮಾಡ್ಕೋತೀಯ? ಅಯ್ಯೋ ಬೆಳಗಾಗಿ ಹೇಳುತ್ತ ಅಭಿಷೇಕನ ಏನ್ ದುರ್ದಶೆ ಕಾದಿದ್ಯಾ ಏನೋ. ಇನ್ನು ತಣ್ಣೀರಲ್ಲಿ ಬೇರೆ ಮುಳುಗ್ಬೇಕು, ಎಲ್ಲ ನನ್ನ ಹಣೆ ಬರಹ. ಸರಿ ನಡಿಯ, ಮುಟ್ಕೋಬೇಡಿ. ಅವ್ರು ನಿನ್ ಯಾಕೆ ಹೊಡಿತಿದ್ರು? ನೀನೇನಾದ್ರೂ ತಪ್ಪು ಮಾಡ್ತೀಯಾ? ಹೆದರ್ಕೋಬೇಡ, ಕೂತ್ಕೋ. ಆ ಹಾಲು ಹೋಯ್ಕರ ಅಲ್ಲಿ ಗಂಟ ಬಂದಿತ್ತು. ಇದೇನಂತ ಹೋದ್ರೆ ಹೋಗಿದ್ದೆ ತಪ್ಪಾಯ್ತು. ಅಳ್ಬೇಡ, ಹೀಗೆಲ್ಲ ಮಾಡಿ ಉತ್ತಮ್ರು ಹೇಗಾಗ್ತಾರೋ. ನಿನ್ ಹೆಸರೇನು? ಸುಖ ಅಂತ. ತಗೋದಕ್ಕ ಇನ್ನು ಬೇಡಿ ಬೇಡಿ, ಅವ್ರ ದೇವ್ರ ಗುಡಿಗಲ್ವಾ? ದೇವ್ರಿಗೆ ದುಃಖ. ನಿನ್ನಲ್ಲೂ ದೇವ್ರಿದ್ದಾನೆ. ಆ ಗುಡಿ ದೇವ್ರು ಒಂದಿನಾನು ತಿನ್ನಲ್ಲ. ಅವನಿಗೆ ತೋರ್ಸೋದು, ಅವನ ಹೇಳ್ಕೊಂಡು ನಾವೇ ತಿನ್ನೋದು. ತಗೋ. ನಿನ್ ವಿದ್ಯಾ ಕಲಿಯಕ್ ಆಸೆ ಇಲ್ವಾ? ನಿಜ, ನಮ್ಗೆಲ್ಲ ಆರ್ ಕಳಿಸ್ತಾರ. ಶಾಲೆಗೆ ನಾನ್ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಬೇಡಿ ಬೇಡಿ, ನಿಮ್ ಜನ ನೋಡಿದ್ರೆ ಓಡಿತಾರ. ನನ್ ಗುರುಗಳು ತುಂಬಾ ಒಳ್ಳೆಯವರು. ಅಂದರೆ ಮನುಷ್ಯನಾದವನು ಮೇಲು ಕೀಳೆಂಬ ಭಾವನೆ ಇಲ್ಲದೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಾಣಬೇಕು. ಕರ್ಕೊಂಡ್ಬಂದ್ಬಿಟ್ಟ. ಹೌದಲ್ಲೋ, ಉದ್ದಾಳ ನೀ ಕರ್ಕೊಂಬಂದ. ಗುರುಗಳೇ, ನೀವೇ ಶ್ಲೋಕ ಹೇಳ್ಕೊಡ್ತೀರಿ? ಏನಂತ? ಈ ಹೊಲೆ ಮುಂಡೆ ನಾನು ಕರ್ಕೊಂಬಂದ್ಲೆ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಧರಿಯಸ್ತಿನಿ ಸುನಿಚೇವ ಸ್ವಪಾಕೇಶ ಪಂಡಿತ ಸಮದರ್ಶಿನ. ಅಮ್ಮ ಬುದ್ಧಿವಂತ, ಶ್ಲೋಕಗಳನ್ನು ಹೇಳ್ಕೊಡೋದು ಕಂಠಪಾಠ ಮಾಡ್ಲಿ ಅಂತ ಇಂಥವ್ರನ್ನ ಒಳಗಡೆ ನುಗ್ಗಿಸ್ಲಿಕ್ಕಲ್ಲ. ಗುರುಗಳೇ, ಇವ್ರಿಗೂ ನಮಗೆ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇವೆ. ಇವ್ನ ಯಾಕೆ ಇಲ್ಲಿಗೆ ಬರ್ಬಾರ್ದು? ನಾವ್ ಯಾಕೆ ಇವನ್ನ ಮುಟ್ಟಿಸ್ಕೋಬಾರ್ದು? ಅಯ್ಯೋ, ಅವರು ಸತ್ತ ದನದ ಚರ್ಮ ತೆಗಿತಾರೆ, ಮೆಟ್ಟ ಮಾಡ್ತಾರೆ. ಅಂಥವ್ರು ಮುಟ್ಟಿಸ್ಕೊಂಡ್ರೆ ಮೈಲಿಗೆ ಆಗುತ್ತೆ. ಹಾಗಾದ್ರೆ ಅವ್ರು ಕೊಡೋ ಮೆಟ್ಟನ್ನ ಹಾಕೊಂಡ್ರೆ ಮೈಲಿಗೆ ಆಗಲ್ವೇ? ತಲೆ ಅದನ್ನ ಶುದ್ಧಿ ಮಾಡ್ಕೊಂಡು ಹಾಕೊಳ್ತೀವೋ. ಮೆಟ್ಟನ್ ಶುದ್ಧಿ ಮಾಡಕ್ ಬರ್ತಿದ್ರೆ ಮನುಷ್ಯನ ಶುದ್ಧಿ ಮಾಡಕ್ ಬರಲ್ವೇ? ಅವು ದರಿದ್ರ ಮುಂಡೆವು, ಮಾಂಸ ತಿನ್ನುತ್ತವೆ. ಅದಕ್ಕೆ ಅವನ್ನ ದೂರ ಇಡ್ಬೇಕು. ಬೆಕ್ಕು ಇಲ್ಲಿ ತಿನ್ನಲ್ವಾ? ತಿನ್ನತ್ತೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಂತ ಮಾಂಸಾಹಾರಿ ಬೆಕ್ಕನ್ನ ಮುಟ್ತೀರಾ, ಬಿಟ್ಕೊಂತೀರಾ, ಅಡ್ಗೆ ಮನೆಯಲ್ಲೂ ಬಿಟ್ಕೊಂತೀರಾ? ಹೌದಲ್ಲೋ? ಅಯ್ಯೋ, ಎಂಥ ಅನ್ಯಾಯ ಆಗೋಯ್ತು. ಅಯ್ಯೋ ಅಯ್ಯೋ, ಕಡಿ ನೀರ್ ಹಾಕೊಂಡು ಈ ದೇಹನ ಶುದ್ಧಿ ಮಾಡ್ಕೊಳ ಮಾಡಿ ಬೆಚ್ಚಲೋ ಮುಟ್ಟಾಳ. ಈಗೇನ್ ಮಾಡ್ಲಿ? गोदावरी सरस्वती नर्मदा सिंधु कावेरी जले सन्निधिं कुरु. ನಿನ್ ಕಲಶೆ ಗಂಗಾಧರ. ನೀನ್ ತುಂಬಿಸಿರೋದು ನಮ್ಮನೆ ಬಾವಿ ನೀರಲ್ವಾ? ಹೌದು. ಮತ್ ಗಂಗೆ ಮನೆ ನೀರು ಅಂತ ಸುಳ್ಳು ಹೇಳ್ತಿದ್ಯಾ? ಈ ಭಾವನೆ ಮುಖ್ಯ. ನಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪವಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ ನೋದಿಭಿಸ್ತೀದ ಸಾಧನಂ. ಓಂ ಭೂಃ. ಎಲ್ಲ ಎಷ್ಟೊಂದು ದೇರಪ್ಪ, ದೇವರೊಬ್ಬನೇ ಅಂತ ಉಪನಿಷತ್ ಹೇಳುತ್ತವೆ. ಉಪನಿಷತ್ತು ಶ್ಲೋಕ ನನಗೂ ಗೊತ್ತಿದೆ. ಸುಮ್ಮನೆ ಪೂಜೆ ಮಾಡಿ, ಇಲ್ಲದೆ ಇಲ್ಲಿಂದ ಎದ್ದು ಹೋಗು. ಓಂ ಮಹಾಗಣಪತಿ
ಆವಾಹಯಾಮಿ ಉದೋಚ್ಯಂ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪಕ್ವಯೇ ಶ್ರಿಯಂ ಓಂ ದುರ್ಗಾಮಾವಾಹಯಾಮಿ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ತ್ರಿವರ್ತಿ ಸಂಯುಕ್ತಂ ವನ್ನಿನಾ ಜ್ಯೋತಿತಂ ಮಯಾ ಗೃಹಾಣಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ ಓಂ ವಿಶ್ವದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಆಚಮನೀಯಂ ಸಮರ್ಪಯಾಮಿ ಆಚಮನೇನಾಂತರಂ ಪುಷ್ಪಂ ಸಮರ್ಪಯಾಮಿ ಏನು ಇದಲ್ಲ ಗುದ್ಲಿ ಹಿಡ್ಕೊಂಡು ನಿಮ್ ಮಗ ಅದೇನು ಮಾಡ್ತಾ ಇದ್ದ. ಏನು ಇದಲ್ಲ ತುಂಬಾ ಬಾಯಕ್ಕೆ ಆಯ್ತು. ನೀನ್ ಪೂಜೆ ಮುಗಿಯೋ ತನಕ ಅಮ್ಮ ನೀರ್ ಕೊಡಲ್ಲ ಅಂದ್ರು. ಅದಕ್ಕೆ ಬಾವಿ ತೋಡ್ತಾ ಇದ್ದೆ. ಅಲ್ವೋ, ಒಂದೇ ಕಡೆ ಆಳವಾಗಿ ತೋಡಿದ್ರೆ ನೀರ್ ಬೀಳುತ್ತೆ ಹೊರತು ಈಗ ಇಷ್ಟಿಷ್ಟೇ 10 ಗುಂಡಿ ತೆಗೆದ್ರೆ ನೀರು ಸಿಗುತ್ತಾ? ಹೌದು ಕಣಪ್ಪ. ಹಾಗೆ ಇರೋ ಒಬ್ನೇ ದೇವ್ರನ್ನ ಒಂದೇ ಮಂತ್ರದಿಂದ ಒಂದೇ ಸ್ಥಾನದಲ್ಲಿ ದೃಷ್ಟಿ ನಿಲ್ಲಿಸಿ ಸಾಧನೆ ಮಾಡಿದ್ರೆ ಅವನ ಅನುಗ್ರಹ ಸಿಗುತ್ತಲ್ವಾ? ಹೀಗೆ 10 ವಿಗ್ರಹ ಇಟ್ಟು ಎಲ್ಲಕ್ಕೂ ಇಷ್ಟಿಷ್ಟು ಮಾಡಿದ್ರೆ ನೀನ್ ಪೂಜೆ ಯಾವ್ದೇ ರೀತಿ ಇರ್ಬೇಕು? ಎಷ್ಟೊಂದ್ ಬೆಳೆ ಬಾಳೋ ಪೀತಾಂಬ್ರನ ಸುತ್ತಲ ಸುತ್ತಾರಲ್ಲಪ್ಪ. ಮಳೆ ಬೆಳೆ ಇಲ್ಲದೆ ಕ್ಷಾಮ ಬಂದಿದೆ. ದೇವರು ಸೃಷ್ಟಿ ಮಾಡೋದಕ್ಕೆ ಇದೆಲ್ಲ ಬೇಕು. ಆ ಬಡ ಬ್ರಾಹ್ಮಣ ಹೊಟ್ಟೆಗೆ ಆ ತುಪ್ಪ ಕೊಡ್ಬಾರ್ದೆ? ಇನ್ನು ಕೂತ್ವಾ. ಪೀತಾಂಬ್ರ ಅಂತಿರೋ ಬದ್ಲು ಯಾರಿಗಾದ್ರೂ ಕೊಡ್ಬಾರ್ದೆ? ಯಾ ಬಸವರಸ, ಅಗ್ನಿ ಅಂದ್ರೆ ಏನು ತಿಳಿದಿದೀಯಾ? ಸಾಕ್ಷಾತ್ ದೇವರು. ಅಗ್ನಿ ಮೂಲಕವೇ ದೇವರಿಗೆ ಸಲ್ಲಿಸೋದು. ನಿಮ್ ಮನೆಗೆ ಬೆಂಕಿ ಬಿದ್ದಿದೆ. ನಮ್ಮನೆ ಬೆಂಕಿ, ನಮ್ಮನೆ ಬೆಂಕಿ. ಅಯ್ಯೋ 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 ಅಯ್ಯೋ. ಅಗ್ನಿನೇ ಇರೋ ಸ್ವಲ್ಪದಲ್ಲೇ ಚಿಟ್ಟೆ ಆಗ್ದೆ ನಿಮ್ ಮನೇನ ನೇವಿದವಾಗಿ ಇಷ್ಟಪಟ್ಟು ನೋಡಿದ್ದಾರೆ. ಜೋರಾಗಿ ಮಾತ್ರ ಹೇಳಿ. ನೀವು ಹೇಗೆ ಬಾಳಿದ್ರಿ? ತಾಳಿ ಕಟ್ಟಿದ್ಮೇಲೆ ಗಂಡ ಅನಿಸ್ಕೊಳ್ಳೋದಿದ್ರೆ ಸಂಪ್ರದಾಯದಲ್ಲಿ ನಡೆದು ಬಂದದನ್ನ ಬಿಡೋದಕ್ಕಾಗತ್ತೆ? ಸಂಪ್ರದಾಯ ಸಂಪ್ರದಾಯ ಎಲ್ಲಕ್ಕೂ ಒಂದೇ ಉಂಟ. ಇಂಥ ಕೊಳಕನ್ನು ವಿರೋಧಿಸುವ ಪುಣ್ಯಾತ್ಮ ಯಾರು ಯಾವ ಹುಟ್ಟನು? ಅಲ್ಲಿ ಹೆಣ್ಣಿನ ಕಣ್ಣೀರು ತಪ್ಪಿತು. ನಡೆಸ್ಕೊಳ್ತಾರಲ್ಲ, ಇದು ತಪ್ಪಲ್ವೇ? ಓ, ನಿಮ್ಮತ್ತೆ ಕೂದಲು ತೆಗೆಸಿದ್ರಿಂದ ಇಷ್ಟು ಚಿಂತೆ ಮಾಡ್ತಾ ಇದೀಯಾ? ಅದು ಹೆಣ್ಣಿನ ಹಿತ ದೃಷ್ಟಿಯಿಂದಲೇ ಕಂಡ. ಯಾರ ದೃಷ್ಟಿನೂ ಬೀಳದೆ ಇರ್ಲಿ. ಕೆಟ್ಟದನ್ನೇ ಕಂಡು ಕಂಡು ಕೇಳಿ ಕೇಳಿ ನೀವೆಲ್ಲ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀರಾ. ನಿನ್ನ ಹತ್ರ ಮಾತಾಡಿ ಏನ್ ಪ್ರಯತ್ನ? ಮನಕೊಮ್ಮ. ಅಮ್ಮ, ಸಂಗಮದಿಂದ ಅಕ್ಕ ಬಾವ ಬಂದ್ರು. ಅಕ್ಕ ಅಂತ ಬಂದ್ಬಿಟ್ಟೆ.
ಹುಟ್ಟಿದಾಗಿನಿಂದ ನಿಮ್ಮ ಅಕ್ಕನಿಗೆ ಕಾಲೇ ನಿಲ್ತಿರ್ಲಿಲ್ಲ. ನಿಮ್ಮೂರು ತುಂಬಾ ಚೆನ್ನಾಗಿದೆ ಅಲ್ವಾ ಭಾವ? ಅದ್ ನಿನಗೆ ಹಿಡಿಸ್ತಾ? ಓ, 2 ದೊಡ್ಡ ನದಿ ಸೇರಿದ್ವಿ, ದೊಡ್ಡ ಗುರುಕುಲ ಇದೆ. ಜಾತ್ರೆಗೆ ಹೋಗ್ ಬಂದಾಗಿಂದ ನನ್ ಕಣ್ಣಲ್ಲೇ ಇದೆ. ಬನ್ನಿ ಬನ್ನಿ ಬನ್ನಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಪ್ರಯಾಣ ಚೆನ್ನಾಗಿತ್ತೆ? ನಾವೆಲ್ಲ ಸೇರ್ದೆ. ಎಲ್ಲಾರು ಕ್ಷೇಮ. ಮಾತುಕತೆ ಆಮೇಲೆ ಆಗ್ಲಿ. ಪ್ರಯಾಣದ ಮೈಲಿಗೆ ಕಡೆಗೆ ಮೊದಲು ಸ್ನಾನ ಮಾಡಿ. ಬನ್ನಿ 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 ಬನ್ನಿ. ಹತ್ರ ಬರಬಾರ್ದು. ಒಳ್ಳೆ ಬಿಟ್ಟಿದ್ದ, ಸ್ವಲ್ಪ ಹೊತ್ತು ಮುಂಚೆ ಎದ್ದು ಮುದ್ದಾಡ್ದೆ. ಅರ್ಥವಿಲ್ಲದಿರೋ ಆಚರಣೆಗೆ ಸಿಕ್ಕಿದೀವಿ ಗೊತ್ತಾ? ತಪ್ಪು ಅನ್ಸಿದ್ರು ಎದುರಿಸುವ ಶಕ್ತಿ ಇಲ್ಲ. ಹೆಣ್ಣಾಗಿ ಹುಟ್ಟುವುದೇ ಮಹಾಪಾಪ ಅನ್ಸುತ್ತೆ. ಅಕ್ಕ, ಜನ್ಮ ಕೊಡೋಳೆ ಹೆಣ್ಣಲ್ವೇ? ಆ ಕೃತಜ್ಞತೆ ಪುರುಷ ವರ್ಗಕ್ಕೆ ಇಲ್ಲ. ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ಧರ್ಮ ಸಂಸ್ಕಾರವೇ ಸಿಕ್ಕಲ್ಲ. ನೋಡೀಗ ನಿನಗೆ ಉಪನಯನ, ನನಗಿಲ್ಲ. ಹಸುವಾಗಿಲ್ವೇ? ಊಟ ಮಾಡಿ ಬಾ. ಬೇಡಮ್ಮ. ಅಮ್ಮ, ಏನು? ಗಂಡ್ಸು ಎಷ್ಟು ಕೆಟ್ಟವನಲ್ವಾ? ತಾನೇನ್ ಬೇಕಾದ್ರೂ ಮಾಡ್ಬೋದಂತೆ. ಹೆಂಡತಿ ಆದವಳು ಅದನ್ ಕೇಳ್ಬಾರ್ದಂತೆ. ಹೊರಗಡೆ ತಿರ್ಗಾಡ್ ಬರೋ ಗಂಡಸನ್ನ ಅಡ್ಗೆ ಮನೇಲಿ ಇರ್ಬೇಕಾದ ಹೆಂಗಸು ಯಾಕೆ ಪ್ರಶ್ನಿಸ್ಬೇಕು ಹೇಳು? ಅಮ್ಮ, ಏನಾದ್ರೂ ನೀನು ಈ ಮಾತು ಹೇಳ್ಬೋದೆ? ರೂಢಿಲಿರೋದನ್ನ ಒಪ್ಕೋಬೇಕಲ್ವೇ ಕಂದ? ಎಲ್ಲದಕ್ಕೂ ಒಂದೇ ಉತ್ತರ, ರೂಢಿ ರೂಢಿ ರೂಢಿ. ಅಪ್ಪ, ಉಪನಯನ ಅಂದ್ರೇನು? ಗಾಯತ್ರಿ ಮಂತ್ರ ಉಪದೇಶ ಮಾಡಿ 3 ಎಳೆ ಜನವಾರ ಹಾಕಲಾಗತ್ತಯ್ಯ. ಹಿಂಗಾಗಿದ್ಯಾ ಪುರೋಹಿತ್ರೆ? ಓಹೋ, ನೋಡಿಲಿ, ಮದ್ವಿಲಿ ನಂದ್ 3 ಎಳೆ, ನನ್ ಹೆಂಡತಿದ್ 3 ಎಳೆ, ಒಟ್ಟು 6 ಎಳೆ ಜನವಾರ ಹಾಕೊಂಡಿದೀನಿ. ಅವಳ ಪರವಾಗಿ ನಾನೇ ಪೂಜೆ ಮಾಡ್ತೀನಿ. ಹಾಗಾದ್ರೆ ನಿಮ್ ಹೆಂಡತಿ ಊಟನು ನೀವೇ ಮಾಡ್ತೀರಾ? ಪ್ರಚಂಡ, ಅವಳಿಗೂ ಹೊಟ್ಟೆ ಎಂಬುದು ಇದೆ ಕಣಯ್ಯ. ಅವರವ್ರ ಹೊಟ್ಟಿಗೆ ಅವರವರ ಆಹಾರ ಅವರವರೇ ಹಾಕೋಬೇಕು. ಬೇರೆಲ್ಲೂ ಆತ್ಮ ಇಲ್ಲದೆ ಅವ್ರವ್ರ ಉದ್ಧಾರಕ್ಕೆ ಏನೋ ಅವ್ರವರೇ ಮಾಡ್ಕೋಬೇಕು. ಮಾತಾಡ್ತಾ ಕಾಲ ಕಳೆಯೋದಕ್ಕೆ ಸಮಯ ಇಲ್ಲ. ಬಾಬಾ. ಅಪ್ಪ, ಅಕ್ಕ ನನ್ಗಿಂತ ದೊಡ್ಡವಳಲ್ವಾ? ಅವಳು ಮೊದ್ಲು ಮಾಡ್ತು, ಆಮೇಲೆ ನನ್ಗೆ. ಅಯ್ಯ ತಲೆ ಹರಟೆ, ಹೆಂಗಸರು ಶೂದ್ರರು, ಅವರಿಗೆ ಸಂಸ್ಕಾರ ಕೊಡೋಕೆ ಬರಲ್ಲ. ಹಾಗಾದ್ರೆ ನೀವು, ಅಪ್ಪ, ನಾನು ಎಲ್ರು ಹುಟ್ಟಿರೋದು ತಾಯಿಂದ ತಾನೇ? ಹಾಗೆಲ್ಲ ದೊಡ್ಡವರೆದ್ರು ಮಾತಾಡ್ಬಾರ್ದು ಬಂದಲ್ಲ. ಅಮ್ಮ, ನಿಮಗಾಗಿ, ಸ್ತ್ರೀ ಕುಲಕ್ಕಾಗಿ ನಾನು ಈ ಹಕ್ಕು ಕೇಳ್ತಾ ಇರೋದು. ಸಂಪ್ರದಾಯದಲ್ಲಿ ಇದ್ದಂತೆ ನಡಿಬೇಕೇ ವಿನ ಕೊಡೋಕ್ ನಾನ್ ಯಾರು, ಕೇಳೋಕ್ ನೀನ್ ಯಾರು? ಸಂಪ್ರದಾಯಕ್ಕಿಂತಲೂ ಸತ್ಯ ಶ್ರೇಷ್ಠ ಕಣಪ್ಪ. ತಾಯಿ ದೇವರು, ತಂದೆ ದೇವರು, ಆಚಾರ್ಯ ದೇವರು ಎಂದು ಶಾಸ್ತ್ರಗಳು ಹೇಳಲ್ವೇ? ಅವ್ರು ಹೇಳೋದನ್ನ ಕೇಳ್ಬೇಕು ಮರಿ. ದೇವ್ರೇ ನನ್ನ ತಾಯಿ ತಂದೆ, ವಿವೇಕವೇ ನನ್ನ ಗುರು. ಅದೇಂತಂತೆ ಕೇಳ್ತೀನಿ. ಅಂತರಾತ್ಮ ಒಪ್ಪಿರೋದನ್ನ ನಾನು ಒಪ್ಕೊಳ್ಳಲ್ಲ. ಹಾಗಿದ್ಮೇಲೆ ನೀನ್ ನನ್ ಮಗ ಅಲ್ಲ. ನಿನಗೆ ಒಂದ್ ಕಡೆಗೇನು ಇರೋದಕ್ಕೆ ಅವಕಾಶ ಇಲ್ಲ. ಹಾಗೆ ಆಗ್ಲಪ್ಪ. ಸತ್ಯವನ್ನು ಹುಡ್ಕಲು ನಾನು ಈಗ್ಲೇ ಹೊರಡುತ್ತೇನೆ. ಅಯ್ಯಯ್ಯೋ, ಮಾತೆಲ್ಲೆಲ್ಲೋ ಹೋಗ್ತಾ ಇದೆಯಲ್ಲ. ಬಸ್ವಾ, ನನ್ ಚಿನ್ನ, ಹಾಗೆ ಮಾಡ್ಬೇಡ. ಹೆತ್ತು ಹೊತ್ತು ಸಾಕಿದೀನಿ, ನನ್ನ ನೋಯಿಸ್ಬೇಡ. ಅಮ್ಮ, ಎಲ್ರು ಹುಟ್ಟೋದು ಒಂಟಿಯಾಗಿ, ಸಾಯೋದು ಒಂಟಿಯಾಗಿ. ಅವ್ರವ್ರ ಆತ್ಮೋದ್ಧಾರ ಅವ್ರನ್ನೇ ಮಾಡ್ಕೋಬೇಕು. ನೀವಾದ್ರೂ ಹಠ ಬಿಟ್ಬಿಡ್ರಿ. ನನ್ ಮುದ್ದು ಕಂದನ್ನ ನಾನ್ ಕಳ್ಕೊಳ್ಳಾರೆ. ಅವನ್ ಮನ್ಸಿಗೆ ಬಂದ ಹಾಗಿರ್ಲಿ. ಅಮ್ಮ, ಕತ್ಲಾಗಿದ್ದಾಗ ಅನೇಕ ಪಕ್ಷಿಗಳು ಒಂದ್ ಗಿಡದ ಆಶ್ರಯ ಪಡೆದಿವೆ. ಬೆಳಕು ಹರಿತಿದ್ದಂತೆ ತಮ್ಮ ಆಹಾರ ಉಟ್ಕೊಂಡು ಹೋಗಲ್ವಿ. ಅಪ್ಪ, ಅಕ್ಕ, ನಾನು ಎಲ್ಲರೂ ಈ ಸಂಸಾರ ವೃಕ್ಷದಲ್ಲೇ ಇದ್ವಿ. ಈಗ ಜ್ಞಾನೋದಯವಾಯಿತು. ಇನ್ ಈ ಜೀವ ಇಳಿದ್ಲಾರ್ದು. ಅಮ್ಮ, ಅಪ್ಪ, ನೀವಾದ್ರೂ ಸೋತವನ್ನ ಕರೀರಿ. ನಾಗು ನೀನಾದ್ರೂ ಅವನನ್ನ ಕರಿಯೇ. ಮಗು ಮನೆ ಬಿಟ್ಟು ಹೋಗದೆ ಇರ್ಲಿ. ಅವ್ವ, ಬೆಳಕನ್ನ ಕಟ್ಟಿ ಹಾಕೋಕೆ ಸಾಧ್ಯನವ?
ತಮ್ಮ ಅಂದ್ರೆ ಅಷ್ಟು ಪ್ರೀತಿ ಇದ್ದವಳು ಇವತ್ ಯಾಕೆ ಹೀಗೆ ಕಲ್ಲಾದೆ? ಹೋಗಿಲೆ ಮರಿ ಕಾಗೆ ಗೂಡ್ನಲ್ಲಿ ಎಷ್ಟು ದಿವಸ ಇರ್ಬೋದು. ಯಾರಾದ್ರೂ ನನ್ ಕಂದನ್ ಕರ್ಕೊಂಬನ್ನಿ. ಬಸ್ವಾ ಬಸ್ವಾ. शांति शांति ओम शांति शांति शांति. ಬಲದೇವ ಮಂತ್ರಿಗಳು ಬನ್ನಿ ಬನ್ನಿ, ಎಲ್ಲ ಕ್ಷೇಮವೇ? ತಮ್ಮ ದಯದಿಂದ ಎಲ್ಲಾ ಕ್ಷೇಮ. ಎಷ್ಟೋ ವರ್ಷಗಳ ನಂತರ ಕೂಡಲ ಸಂಗನ ದರ್ಶನಕ್ಕೆ ಬಂದಿದ್ದೀವಿ. ರಾಜಕಾರಣದ ಒತ್ತಡದಲ್ಲಿ ದೇವರ ದರ್ಶನಕ್ಕೂ ಸಮಯ ಸಿಗಲಿಲ್ಲ. ಇಂದು ನಮ್ಮ ವಿದ್ಯಾಲಯದ ಘಟಿಕೋತ್ಸವ, ಒಳ್ಳೆಯ ಸಮಯಕ್ಕೆ ಬಂದಿದೆ. ಗುರುಗಳಿಗೆ ನಮಸ್ಕಾರ ಮಾಡೋಣ. ಇವಳು ನನ್ನ ಮಗಳು ಗಂಗಾಂಬಿ. ಇವಳು ನನ್ನ ತಮ್ಮ ಸಿದ್ಧರಸನ ಮಗಳು ಶೀಲಾಂಬಿಕೆ. ಇಷ್ಟಾರ್ಥ ಸಿದ್ಧಿರಸ್ತು. ಸಂಗಯ್ಯ, ಅತಿಥಿಗಳಿಗೆ ಆಸನ ಕೊಡು. ಈ ಕಡೆ ಬನ್ನಿ. ಮಂತ್ರಿಗಳೇ, ಒಟುಗಳು ತಮ್ಮ ಭವಿಷ್ಯದ ದಿನಗಳ ರೂಪರೇಷೆಗಳನ್ನು ಕುರಿತು ಮಾತನಾಡಲಿದ್ದಾರೆ. ಬಸವರ್ತ, ನಿನ್ನ ವಿಚಾರ ಮೊದಲಾಗಿ. ಒಂದೇ ನೆಲದಲ್ಲಿ ಬಾಳಿ ಒಂದೇ ಗಾಳಿ ಸೇವಿಸಿ ಬದುಕುತ್ತಿದ್ದರು ಮನುಷ್ಯ ಸಮಾಜ ಇಂದು ದೇವರು ಧರ್ಮಗಳ ಹೆಸರಿನಲ್ಲಿ ಒಡೆದು ಹೋಳಾಗಿದೆ. ಒಂದು ಕಡೆ ಹುಟ್ಟಿನಿಂದಲೇ ಮೇಲು ಕೀಳು ಎಂದು ನಿರ್ಧರಿಸುವ ಜಾತಿ, ಇನ್ನೊಂದು ಕಡೆ ಉದ್ಯೋಗದಲ್ಲೇ ಶ್ರೇಷ್ಠ ಕನಿಷ್ಠ ಎಂಬ ತಾರತಮ್ಯ, 108 ದೇವರುಗಳನ್ನು ಕಲ್ಪಿಸಿಕೊಂಡಿರುವ ಅಜ್ಞಾನ ಒಂದೆಡೆ, ಇನ್ನೊಂದು ಕಡೆ ಉಗ್ರ ದೇವತೆಗಳಿಗೆ ಕುರಿ ಕೋಣಗಳನ್ನು ಬಲಿ ಕೊಡುವ ಕ್ರೌರ್ಯ. ಹೀಗಾಗಿ ಇಂದು ಧರ್ಮವು ಭೀತಿ ಭ್ರಾಂತಿಗಳಿಂದ ತುಂಬಿದೆಯೇ ವಿನ ಪ್ರೀತಿ ಭಕ್ತಿ ಆತ್ಮಬಲದಿಂದಲ್ಲ. ಅದ್ಭುತ ವಿಶ್ಲೇಷಣೆ. ಕಲ್ಲಿನ ನಾಗರಕ್ಕೆ ಹಾಲೆರಿತಾರೆ, ದಿಟದ ನಾಗರ ಕಂಡರೆ ಕೊಲ್ಲುವಂತಾರೆ, ಹಸಿದ ಜೀವಿ ಬಂದರೆ ಮುಂದೆ ಹೋಗುವಂತಾರೆ, ಉಣ್ಣದೇ ಇರುವ ವಿಗ್ರಹಕ್ಕೆ ನೈವೇದ್ಯ ಮಾಡ್ತಾರೆ. ಎಲ್ಲವೂ ವಿಚಿತ್ರವಾಗಿ ಕಾಣುತ್ತೆ. ತಮ್ಮಂತೆಯೇ ಇರುವ ಇನ್ನೊಬ್ಬನನ್ನು ಅಸ್ಪೃಶ್ಯನೆಂದು ಕರೆದು ನಾಯಿ ಬೆಕ್ಕಿಗಿಂತಲೂ ಕೀಳಾಗಿ ಕಾಣುತ್ತಾರೆ. ಇದನ್ನೆಲ್ಲ ಕಂಡು ಕಂಡು ನನ್ನ ಮನಸ್ಸು ನೊಂದು ಬಿಟ್ಟಿದೆ. ಈ ವಿಷಮತೆಯನ್ನು ತೊಡೆದು ದೇವರು ಒಬ್ಬ, ಮನುಷ್ಯರೆಲ್ಲರೂ ಅವನ ಮಕ್ಕಳು, ಅವನು ಸಮದೃಷ್ಟಿಯ ದಯಾಮಯ ಎಂದು ಸಾರಿ ಧರ್ಮದ ಗುರಿ ವಿಶ್ವ ಕುಟುಂಬತ್ವ ಎಂಬುದನ್ನು ಸಾಧಿಸಿ ತೋರಿಸಬೇಕೆಂಬುದೇ ನನ್ನ ಕನಸು. ಆಧ್ಯಾತ್ಮವಾದದ ತಳಹದಿಯ ಮೇಲೆ ಸಮತಾವಾದದ ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕೆಂಬ ನನ್ನ ಕನಸು ನನಸಾಗಲು ಗುರುಗಳು ಆಶೀರ್ವದಿಸಬೇಕೆಂದು ಬೇಡುತ್ತೇನೆ. ಭಲೆ ಭಲೆ, ಕ್ರಾಂತಿಯ ಕಿರಣ ನೀನು ಬಸವರ್ತ. ಎಷ್ಟು ಮುಚ್ಚಾಗಿದೆಯಲ್ಲ.
ಅವಕಾಶಗಳು ಯಾವಾಗಲೂ ಒಮ್ಮೊಮ್ಮೆ ಬರುತ್ತಿವೆ. ಅಲ್ಲದೆ ಮಹಾಮಂತ್ರಿ ಬಲದೇವರಸರು ತಮ್ಮ ಮಗಳನ್ನು ನಿನಗೇ ಕೊಟ್ಟು ಮದುವೆ ಮಾಡಬೇಕೆಂದು ಇಷ್ಟಪಟ್ಟಿದ್ದಾರೆ. ನಾನೇನು ತಪ್ಪು ಮಾಡಿದೆ ಎಂದು ಶಿಕ್ಷೆ? ಇದನ್ನು ಯಾರಾದರೂ ಶಿಕ್ಷೆ ಅಂತಾರೆಯೇ? ನಿಮ್ಮ ಸನ್ನಿಧಿಯಿಂದ ದೂರ ಕಳಿಸುವುದು, ಸ್ವಚ್ಛಂದವಾಗಿ ಹಾರುವ ಹಕ್ಕಿಯನ್ನು ಸಂಸಾರ ಪಂಜರದಲ್ಲಿ ಕೂಡಿ ಹಾಕುವುದು ಶಿಕ್ಷೆ ಇಲ್ಲದೆ ಮತ್ತೇನು? ಬಸವರ್ಸ, ನೀನು ಅಸಾಮಾನ್ಯ ಪ್ರತಿಭಾವಂತ. ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಕಾರ್ಯಕ್ಷೇತ್ರ ಒದಗ್ತಾ ಇದೆ. ಆಲೋಚನೆ ಮಾಡಿ ನೋಡಿ. ಸಮಾಜವನ್ನು ತಿದ್ದಬೇಕಾದವನು ಹೊರಗೆ ನಿಂತು ತಿದ್ದಲಿಕ್ಕಾಗಲ್ಲ, ಒಳಗೆ ಇದ್ದು ಪರಿವರ್ತಿಸಬೇಕಾಗುತ್ತೆ. ಅಕ್ಕ, ಈ ಜೀವಕ್ಕೆ ಬೇಕಾಗಿರುವುದು ಸಂಸಾರದ ಕೆಸರಿನ ಮಡುವಲ್ಲ, ಆಧ್ಯಾತ್ಮದ ಸರೋವರ, ವೈಭವದ ಅರಮನೆಯಲ್ಲ, ಆದರ್ಶದ ಗುರುಮನೆ. ಇದ್ದಲ್ಲಿ ಅದನ್ನು ನಿರ್ಮಾಣ ಮಾಡಿಕೊಳ್ಳಬಹುದಲ್ಲ? ನನಗೆ ಆಸಕ್ತಿ ಇಲ್ಲದ ದಾರಿಗೆ ಎಳೆಯುವ ಆತುರ ನಿಮ್ಮದಾಗಿದೆ. ನೀವೆಲ್ಲ ನನ್ನ ವಿರುದ್ಧ ಒಂದು ವ್ಯೂಹ ರಚಿಸುತ್ತಿದ್ದೀರಿ. ನನಗೆ ಏಕೆ ಹಿಂಸೆ ಕೊಡುತ್ತೀರಿ? ನಿನ್ ಮಾತು ಕೇಳಿ ಕೇಳಿ ನೀನ್ ಬಹಳ ಬುದ್ಧಿವಂತ ಅನ್ಕೊಂಡಿದ್ದೆ. ಈಗ ಗೊತ್ತಾಯ್ತು ನಿನ್ ಬುದ್ಧ ಕೆಟ್ಟ ಅಂತ. ಮಹಾಮಂತ್ರಿಗಳ ಮಗಳು, ಸುಗ್ರಾಸ ಭೋಜನ, ಅಧಿಕಾರ, ದೊಡ್ಡ ಮನೆ, ನನ್ ಮಿತ್ರ ರಾಜಧಾನಿಗೆ ಹೋಗ್ತಾನೆ, ನಾನಲ್ಲಿ ಬಿಂಕದಿಂದ ಓಡಾಡ್ಕೊಂಡಿರ್ಬೋದು ಅಂತ ಅನ್ಕೊಂಡಿದ್ದೆ. ಎಲ್ಲ ಅಂತ ನೀರ್ ಪಾಲಾಯ್ತು. ಅಕ್ಕ, ಈ ತಿಂಡಿಪೋತನನ್ನು ನಿಮ್ಮ ಮಾವನಿಗೆ ಹೇಳಿ ಕಳುಹಿಸಿ. ನಾನೇನ್ ಬಿಟ್ಟಿರಲ್ಲ, ನೀನ್ ಒಪ್ಕೋ. ಸಂಗಯ್ಯ, ಇದೆಲ್ಲ ನಿನಗೆ ಅರ್ಥವಾಗುವುದು. ಸುಮ್ಮನೆ ನಾನು ಗಂಗಾಂಬಿಕೆ. ಬಲದೇವರಸರ ಪುತ್ರಿಯೇ, ನಿಮ್ಮನ್ನು ನಾನು ಕಾಣಬೇಕೆಂದು ಆಲೋಚಿಸುತ್ತಿದ್ದೆ. ಏಕೆ? ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು. ನನ್ನಿಂದ ನಿಮಗೆ ಉಪಕಾರ? ನನಗೇನು ಹೊಳಿತಾ ಇಲ್ಲ. ಈ ವರ ನನಗೆ ಒಪ್ಪಿಗೆ ಇಲ್ಲವೆಂದು ಹೇಳಿ ನನ್ನನ್ನು ಸಂಕಷ್ಟದಿಂದ ಉಳಿಸಬಲ್ಲಿರಾ? ಅಂಥ ಮೂರ್ಖತನ ಮಾಡುವವಳು ನಾನಲ್ಲ. ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳುವುದು. ಅದು ಹೇಗೆ? ನಾನು ಏನೇನೋ ಆದರ್ಶಗಳ ಕನಸು ಹೊತ್ತವನು. ಇಂಥವನನ್ನು ಮದುವೆಯಾಗಿ ಲೌಕಿಕ ಸುಖ ಪಡೆಯಬಹುದೆಂದು ಭಾವಿಸಿದ್ದರೆ ಅದು ಕೇವಲ ಭ್ರಾಂತಿ. ಕ್ಷಮಿಸಿ, ನೀವು ಸ್ವತಂತ್ರವಾಗಿ ಉರಿಯುವ ಜ್ಯೋತಿ. ನಿಮ್ಮಷ್ಟು ಶಕ್ತಿ ನನಗಿಲ್ಲವಾದರೂ ನಿಮ್ಮ ಬಾಳಿನ ದೀಪಕ್ಕೆ ಬತ್ತಿಯಾಗಲೂ ಬರದೆ. ನನ್ನ ಮಾತು ನಂಬಿ, ಸಂಗಮನಾಥನ ಆಣಿಯಾಗಿಯೂ ನಿಮ್ಮ ಬಾಳಿನ ಬಂಡಿಗೆ ನಾನು ಹೆಗಲು. ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿ ಎದುಗುಂಡು, ಮುಳುಗಲಿ ಎದು ಬೆಂಡು, ತೇಲಲಿ ಎದುಗುಂಡು, ಮುಳುಗಲಿ ಎದು ಬೆಂಡು, ಇಂತಪ್ಪ ಸಂಸಾರ ಶರಧಿಯ ಪ್ರಾಂತಿಸಿ, ಕಾಲ
ಮಗು ಬಸವಣ್ಣ, ನಿನ್ನನ್ನು ಜಗದ್ವಿಖ್ಯಾತರನ್ನಾಗಿ ಮಾಡುವ ಆಸೆ ನನ್ನದು. ಗೃಹಸ್ಥ ಜೀವನ ಸ್ವೀಕರಿಸಿ ಕಲ್ಯಾಣಕ್ಕೆ ಹೋಗಿ ಲೋಕಸೇವೆಗೆ ಸಿದ್ಧನಾಗ. ಬೇಡ ತಂದೆ, ಬೇಡ. ನೀನು ಕ್ರೂರಿಯಾಗಬೇಡ. ನನ್ನನ್ನು ಪಾಪಕೂಪಕ್ಕೆ ತಳ್ಳಬೇಡ ತಂದೆ. ನೀನೊಂದು ಗಾಳಿಪಟ ಮಾತ್ರ. ನನ್ನ ಕೈಯೊಳಗೆ ನಿನ್ನ ಬಾಳ ಸೂತ್ರ. ನಡೆಬೇಕು. ನಾನು ಸದಾ ನಿನ್ನ ಬೆನ್ನಿಗಿರುವೆ. ಬಸವಣ್ಣ, ದೇವರು ನಿರವಯವ, ವಿಶ್ವವನ್ನು ಆಳುವ ನಿರಾಕಾರ ನಿರಂಜನ ಶಕ್ತಿ. ಇಂಥ ಶಕ್ತಿಗೆ ಪ್ರಾಣಿಗಳ ಮನುಷ್ಯರ ಆಕಾರ ಕೊಡುವುದು ಸರಿಯೇ? ಇದರಿಂದ ದೇವನ ಅಖಂಡತ್ವ ಪರಿಶುದ್ಧತ್ವಕ್ಕೆ ಚ್ಯುತಿ ಬರದೆ? ಬ್ರಹ್ಮನ ಸಾಕಾರವೇ ಬ್ರಹ್ಮಾಂಡ, ಅವನ ಸಾಕಾರವೇ ದೇಹ. ದೇಹದ ಆಕಾರದಲ್ಲೇ ಆತ್ಮನನ್ನು ಏಕೆ ಸಾಕಾರ ಮಾಡಬಾರದು? ವಿಶ್ವದ ಆಕಾರದಲ್ಲೇ ವಿಶ್ವಾತ್ಮನನ್ನು ಏಕೆ ಆರಾಧಿಸಬಾರದು? ಪರಮಾತ್ಮನನ್ನು ಬಿಟ್ಟು ಆತ್ಮನಿಲ್ಲ. ದೇವನ ಗರ್ಭದಲ್ಲಿ ಜೀವನ ಇರುವ ಕಾರಣ ಒಂದರೊಳಗೊಂದನ್ನು ಹುದುಗಿಸಬೇಕು. ನಾನಿನ್ನು ಹೋಗಿ ಬರುತ್ತೇನೆ ಗುರುಗಳೇ. ಆದರ್ಶಗಳಿಂದ ದೂರ ಸರಿಯದಿರು ಎಂದು ಆಶೀರ್ವದಿಸಿ. ಸ್ವಯಂಕೃತ ಮೂರ್ತಿ ನೀನು ಬಸವ. ದೇವರೇ ನಿನ್ನ ಬೆಂಗಾವಲು ಶಕ್ತಿ. ಗುರುಗಳೇ, ಬಸವರ್ಸರನ್ನು ಬಿಟ್ಟಿರಲು ನಂಗಾಗಲ್ಲ. ತಾವು ಅಪ್ಪಣೆ ಕೊಟ್ರೆ ಹೋಗಿ ಬಾಸ. ಭುವನದ ಭಾಗ್ಯ ನೀನು ಬಸವೇಶ. ಮಾವನ ಗಂಗಾಂಬಿಕೆಗೆ ದೀಕ್ಷೆಯಾಗಬೇಕಲ್ಲ? ಅದ್ಯಾವುದಮ್ಮ, ನಮ್ಮಲ್ಲಿಲ್ಲವಲ್ಲ? ನಮ್ಮ ನೂತನ ಧರ್ಮದಲ್ಲಿ ಎಲ್ಲರೂ ಸಂಸ್ಕಾರ ಪಡೆಯಬೇಕು. ಹೆಣ್ಣು ಮಕ್ಕಳು ಧರ್ಮ ಸಂಸ್ಕಾರಕ್ಕೆ ಹೊರತಲ್ಲವೇ? ಆ ವಿಚಾರ ಪ್ರತಿಭಟಿಸಿ ತಾನೇ ನಾನು ಮನೆ ಬಿಟ್ಟದ್ದು. ಸ್ತ್ರೀಯು ಪುರುಷ ಜೀವನದ ಅವಿಭಾಜ್ಯ ಅಂಗ. ತಾಯಿ, ಹೆಂಡತಿ, ಮಗಳು, ಸೊಸೆಯಾಗಿ ನಿರಂತರ ಪಾಲುಗಾರಳಾಗುವ ಸ್ತ್ರೀಯು ಪಾರಮಾರ್ಥಿಕವಾಗಿಯೂ ಸಂಗಾತಿಯಾಗಬೇಕು. ಇದೇ ನಮ್ಮ ಧರ್ಮದ ವೈಶಿಷ್ಟ್ಯ. ಆದರೆ ಬಸವರಸ, ಸ್ತ್ರೀಯು ರಜೋಕ್ರಿಯೆಗೊಳಗಾಗುವಳಲ್ಲ? ಅದು ನಿಸರ್ಗದ ಸ್ವಾಭಾವಿಕ ಕ್ರಿಯೆ. ರಜಸ್ಸಿನಿಂದಲೇ ತಾನೇ ಸಮಸ್ತ ಸೃಷ್ಟಿಯೂ ಮೈದಳೆದಿರುವುದು. ಅದು ಕೀಳು ಎನ್ನುವುದಾದರೆ ಅದರಿಂದಲೇ ಜನಿಸಿರುವ ಪುರುಷ ಹೇಗೆ ಮೇಲಾದಾನು? ಅಬ್ಬ, ಉತ್ತರಿಸಲಾಗದ ಪ್ರಶ್ನೆ. ಗಂಗಾಂಬಿಕೆಗೆ ಯಾರು ದೀಕ್ಷೆ ಕೊಡಬೇಕು? ಈಗಾಗಲೇ ಅಕ್ಕನಿಗೆ ನನ್ನಿಂದ ದೀಕ್ಷೆಯಾಗಿದೆ. ಆಕೆಯೇ ಕೊಡಲಿ. ಸ್ತ್ರೀಯರು ಇತರರನ್ನು ಅನುಗ್ರಹಿಸಬಹುದೇ? ಏಕಾಗಬಾರದು. ಉರಿಯುವ ದೀಪ ಇನ್ನೊಂದು ದೀಪವನ್ನು ಹಚ್ಚಬಹುದಷ್ಟೇ. ಈಗ ಅಕ್ಕ ಗುರುಮುಟ್ಟಿ ಗುರುವಾಗಿದ್ದಾಳೆ. ಬಸವರಸ, ಇದು ಹೊಸ ಕ್ರಾಂತಿಯ ಅಲೆ. ಆಗಬಹುದು, ಆಗಬಹುದು. ದೇವರು ನಿನಗೆ ಒಳ್ಳೆ ಯಶಸ್ಸು ನೀಡಲಿ. ಓಂ ನಮಃ ಶಿವಾಯ. 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 ಧರ್ಮಗುರುವಿನಲ್ಲಿ ಭಕ್ತಿ, ಧರ್ಮಗುರುವಿನಲ್ಲಿ ಭಕ್ತಿ. ಇಷ್ಟಲಿಂಗದಲ್ಲಿ ನಿಷ್ಠೆ, ಇಷ್ಟಲಿಂಗದಲ್ಲಿ ನಿಷ್ಠೆ. ಜಂಗಮದಲ್ಲಿ ಶ್ರದ್ಧೆ ನೀಡುತ್ತೇನೆ, ಜಂಗಮದಲ್ಲಿ ಶ್ರದ್ಧೆ ನೀಡುತ್ತೇನೆ. ವಚನಶಾಸ್ತ್ರವನ್ನು ನಮ್ಮ ಧರ್ಮಶಾಸ್ತ್ರವೆಂದು ಪರಿಗಣಿಸಿ, ನಮ್ಮ ಧರ್ಮಶಾಸ್ತ್ರವೆಂದು ಪರಿಗಣಿಸಿ ಶರಣ ಮಾರ್ಗದಲ್ಲಿ ನಡೆಯುತ್ತೇನೆ, ಶರಣ ಮಾರ್ಗದಲ್ಲಿ ನಡೆಯುತ್ತೇನೆ.
ಗಂಗಾ ಬಲು ಭಾಗ್ಯಶಾಲಿ. ಅಪರೂಪದ ಪತಿಯನ್ನು ಪಡೆದಿದ್ದಾಳೆ. ಕ್ಷಮಿಸಿ ಮಹಾರಾಜ, ಸರಳ ಜೀವನದ ಆದರ್ಶ ಹೊಂದಿರುವ ನನಗೆ ಇವೆಲ್ಲ ಬೇಡ. ಹಾಗೆ ಮಹಾಪ್ರಭುಗಳು ಕೊಟ್ಟ ಉಡುಗೊರೆಯನ್ನು ನಿರಾಕರಿಸಬಾರದು ಬಸವರಾಜ. ಭಲೆ ಭಲೆ, ಒಳ್ಳೆ ಆದರ್ಶವಾದಿ ತರುಣರು ನೀವು. ತುಂಬಾ ಸಂತೋಷ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಲಿ. ನನಗೆಷ್ಟು ಹೇಳಬಾರದೆ. ಹೂವಿನಿಂದ ನಾರೂ ಸ್ವರ್ಗಕ್ಕೆ ಹೋಗುತ್ತೆ. ಅದಿರಲಿ, ಇದೇನು ನೀನು ಇಷ್ಟು ಸರಳ ವೇಷದಲ್ಲಿ? ಆದರ್ಶವಂತ ಪತಿಗೆ ತಕ್ಕ ಸತಿಯಾಗಬಾರದೆ. ಗಂಗಾ, ಜೋಳವನ್ನು ಬಿತ್ತಿ ಮುತ್ತು ಪಡೆದಂತಾಗಿದೆ. ನಿಜಕ್ಕೂ ನಾನು ಭಾಗ್ಯಶಾಲಿ. ಇಲ್ಲ ಇಲ್ಲ, ನಿಮಗಿಂತ ನಾನು ಭಾಗ್ಯ. ಇಲ್ಲ, ನಾನು ಭಾಗ್ಯಶಾಲಿ. ನಾನು ಏನಿದು? ಮದುವೆಯಾದ 2 ದಿನಕ್ಕೆ ವಾದ ವಿವಾದ ಆರಂಭವೇ? ಭಿನ್ನಾಭಿಪ್ರಾಯದ ವಾದ ವಿವಾದವಲ್ಲ, ಏಕಾಭಿಪ್ರಾಯದ ಸಂವಾದ ಅಲ್ಲವೇ ಗಂಗಾ? ಕಣ್ಣುಗಳೆಂದಾದರೂ ನೋಟ ಒಂದೇ. ಹೀಗೆ ನೀವಿಬ್ರು ನಗ್ನಗುತ್ತಾ ಸುಖವಾಗಿರ್ಬೇಕು. ತಾವು ಅನ್ಯಥಾ ಭಾವಿಸದಿದ್ದರೆ ಏನು ವಿಷಯ? ನಾನು ಏನಾದರೂ ಕಾಯಕ ಮಾಡಿ ಉಪಜೀವನ ಮಾಡುವ ಸಂಕಲ್ಪ ಮಾಡಿದ್ದೇನೆ. ಛೇ, ಆ ಮಾತೇಕೆ? ನೀನು ಗಳಿಸುವ ಅವಶ್ಯಕತೆಯೇ ಇಲ್ಲ. ನನ್ನ ಆಸ್ತಿ ಅಷ್ಟೊಂದಿದೆ, ಅದೆಲ್ಲವೂ ನಿಮ್ಮಿಬ್ಬರದೇ. ಸ್ವಾರ್ಜಿತವಾದದ್ದು ಬಿಸಿ ಅನ್ನದಂತೆ ಉತ್ತಮ, ಪಿತ್ರಾರ್ಜಿತವಾದದ್ದು ತಂಗಳನ್ನದಂತೆ ಮಧ್ಯಮ, ಸ್ತ್ರೀಯ ಕಡೆಯಿಂದ ಬಂದದ್ದು ಕನಿಷ್ಠ, ಹಳಸಿದ ಅನ್ನದಂತೆ. ಪರಾರ್ಜಿತ ಸೊತ್ತು ನನಗೆ ಬೇಡ. ಕಾಯಕವೇ ಕೈಲಾಸ ಎಂಬುದು ನನ್ನ ತತ್ವ. ಈ ಆಸ್ತಿಯನ್ನೆಲ್ಲ ಏನು ಮಾಡೋಣ? ಲೋಕಹಿತಕ್ಕೆ ಬಳಸೋಣ. ನಿನ್ನಿಷ್ಟದಂತಾಗಲಿ. ನಿನ್ನ ಆದರ್ಶಕ್ಕೆ ನಾನು ಖಂಡಿತವಾಗಿಯೂ ಅಡ್ಡಿ ಬರೋಣ. ದಯಮಾಡಿಸಬೇಕು. ಶರಣ, ಕುಳಿತುಕೊಳ್ಳಿ. ಮಂಚಣ್ಣನವರೇ, ವಾರ್ಷಿಕ ಲೆಕ್ಕದ ಮಂಡನೆ ಆಗಲಿ. ಪರಾಂಬರಿಸಬೇಕು. ಕೃಷಿ ಅಭಿವೃದ್ಧಿಗೆ 50 ಕೋಟಿ, ಬರಗಾಲದ ಪರಿಹಾರಕ್ಕೆ 40 ಕೋಟಿ, ಸೈನ್ಯ ಶಸ್ತ್ರಾಸ್ತ್ರಗಳ ವೆಚ್ಚ 60 ಕೋಟಿ. ಅಲ್ಲ, ನಾಲಿಗೆ ಜಾರಿತು 65 ಕೋಟಿ. ಕೊಡಿ, ಒಮ್ಮೆ ನೋಡೋಣ. ನಾನು ಆಯವ್ಯಯಗಳನ್ನೆಲ್ಲ ಪರಿಶೀಲಿಸಿದ್ದೇನೆ. ಇದಕ್ಕೆ ತಕ್ಕಂತೆ ಭಂಡಾರದಲ್ಲಿ ಶೇಷ ಹಣವೂ ಸರಿಯಾಗಿದೆ. ಮಂಚಣ್ಣೋರ್ ಲೆಕ್ಕ ಅಂದ್ರೆ ಲೆಕ್ಕ, ಅದು ಬಲು ಪಕ್ಕ. ಇದು ಪ್ರಜೆಯ ಸೊತ್ತು, ದುರುಪಯೋಗವಾಗುವುದನ್ನು ನೋಡಲಾರೆ. ಏಕೆ ಬಸವರಸ, ಏನೋ ಆತಂಕ ಪಡುತ್ತಿದ್ದೀರಿ? ತಾವು ತಪ್ಪು ಭಾವಿಸಬಾರದು. ಹೇಳಿ, ಸಂಕೋಚ ಬೇಡ. ಯಾರ ಗಮನಕ್ಕೂ ಬಾರದೆ ಲೆಕ್ಕದಲ್ಲಿ ತಪ್ಪು ಉಳಿದಂತೆ ತೋರುತ್ತೆ. ಎಲ್ಲಿ? ಅಲ್ಲಿ ಕೂಡುವಾಗ ಕೋಟಿಯ ಸ್ಥಾನದ 5ರ ಸಂಖ್ಯೆ ಕೈಜಾರಿತಾ? ಹೌದು, ಏಕೋ ಕಣ್ಣು ತಪ್ಪಿತು. ಬಸವರಸರು ಬಲೆ ಬುದ್ಧಿವಂತರು. ಬಸವರಸ,
ನಿಮ್ಮ ಗಣಿತ ಜ್ಞಾನ ಅಗಾಧವಾಗಿದೆ. ಭಂಡಾರದ್ದು ಹೊಣೆಗಾರಿಕೆಯ ಕೆಲಸ. ಈ ಕರ್ಣಶಾಲಿಯ ಮುಖ್ಯ ಗಣಕರಾಗಿ ನೀವು ನನಗೆ ನೆರವಾಗಿ ಬಿಡಿ. ಕಾಯಕ ಮಾಡಲು ನನ್ನ ಅಭ್ಯಂತರವೇನಿಲ್ಲ. ಅಣ್ಣ, ಇದೇನು ಅನ್ಯಾಯ? ಕರೆ ಕಳುಹಿಸಿದ್ರಂತೆ? ಹೌದು ಕಾಮಣ್ಣ, ನಮ್ಮ ಕಾರ್ಯ ಸಾಧನೆಗಳಿಗೆ ನೀನು ಬೇಕು. ನಾನು ಸದಾ ಸಿದ್ಧ. ಕಾಮಣ್ಣ, ಆ ಎಳೆ ನಿಂಬೆಕಾಯಿಯನ್ನು ತಂದು ನಮ್ಮ ತಲೆಯ ಮೇಲೆ ಕೂರಿಸುವುದೆಂದರೇನು? ನಿಮ್ಮ ಅಲ್ಲದಾಟ ಇನ್ನು ನಡೆಯುವಲ್ಲ ಸ್ವಾಮಿ. ಬಾಯಲಾಡಿದ್ದು ಬೆನ್ನಿಗೆ ಮೂಲ ಅನ್ನೋ ಗಾದೆ ಸುಳ್ಳಾದೀತೆ. ಏಯ್, ನಿಮ್ಮ ಮಾತಿನ ಅಂತರಾರ್ಥವಾದರೂ ಏನ್ರಯ್ಯ? ಕರಿ ನಾಲಿಗೆಯಿಂದ ಅವತ್ತು ಆ ಮದುವೆ ದಿವಸ ನುಡಿಯಲಿಲ್ವೇ? ಏನಂತ? ಅವನು ಆ ಬಸವರಸ ಪ್ರತಿಸ್ಪರ್ಧಿ ಆಗಬಹುದು ಅಂತ. ಆಯ್ತು, ಸಂತೋಷ. ನೀವು ಶರಣು. ಬನ್ನಿ, ಕುಳಿತುಕೊಳ್ಳಿ. ಹೇಳಿ, ತಮಗೆ ನಾನೇನು ಸೇವೆಗೈಯಬಲ್ಲೆ? ಬಂದ ಜಂಗಮರನ್ನು ಕಂಡು ಮಾತನಾಡಿಸದ ನಿಮ್ಮ ಅಹಂಕಾರ ನನ್ನ ಮನಸ್ಸನ್ನು ನೋಯಿಸಿದೆ. ಕ್ಷಮಿಸಿ. ಕಾಯಕವೇ ಕೈಲಾಸವಾದ ಕಾರಣ ಅದರಲ್ಲಿ ನಿರತವಾದಾಗ ಗುರುಲಿಂಗ ಜಂಗಮವನ್ನಾದರೂ ಮರೆಯಬೇಕು. ಅದರಲ್ಲಿಯೂ ಇದು ನಾಡಿನ ಕೆಲಸ. ಬಸವಣ್ಣ, ಇಂಥ ಅಪರಾತ್ರಿಯಲ್ಲೂ ನಾಡಿನ ಕೆಲಸವೇ. ಮನೆಯಲ್ಲಿದ್ದಾಗಲೂ ಬೊಕ್ಕಸದ ಕಾರ್ಯ ಮಾಡುವುದೇ. ಸ್ವಂತ ಕೆಲಸ ಪೂರೈಸಿಕೊಳ್ಳಲು ಮನುಷ್ಯ ಹೊತ್ತುಗೊತ್ತು ನೋಡುವನೆ. ದೇಶ ನನ್ನದು, ಅದರ ಕೆಲಸವೂ ನನ್ನದು. ಇದಕ್ಕೆ ವೇಳೆಯ ಮಿತಿಯೇ? ಹೇಳಿ, ನನ್ನಿಂದ ತಾವು ಅದಿರಲಿ. ನನ್ನೊಡನೆ ಮಾತನಾಡುವ ಬದಲು ಆ ದೊಡ್ಡ ದೀಪ ಆರಿಸಿದ್ದೇಕೆ? ಈವರೆಗೆ ನಾನು ಮಾಡುತ್ತಿದ್ದುದು ಬೊಕ್ಕಸದ ಕಾಯಕ. ಅದಕ್ಕಾಗಿ ಉರಿಸುತ್ತಿದ್ದ ದೀಪದ ಎಣ್ಣೆ ಬೊಕ್ಕಸದ್ದು. ಈಗ ನಮ್ಮ ನಿಮ್ಮ ಮಾತು ವೈಯಕ್ತಿಕವಾದದ್ದು. ಆದ್ದರಿಂದ ಈ ದೀಪ, ಇದರ ಎಣ್ಣೆ ನನ್ನ ಸಂಬಳದ್ದು. ಬಸವಣ್ಣ, ನಿಮ್ಮ ರಾಷ್ಟ್ರ ಪ್ರಜ್ಞೆ ಅಪೂರ್ವ. ಪ್ರಭು, ನೀವು ಇಲ್ಲಿಗೆ? ಹೌದು, ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಬಹಳವಾಗಿ ಕೇಳಿದ್ದೆ. ಸ್ವತಃ ಕಣ್ಣಾರೆ ಕಂಡು ಹೃದಯ ತುಂಬಿ ಬಂದಿದೆ. ಮನೆಯ ಕೆಲಸ ಮನೆಯ ಮಗನದು. ಅದಕ್ಕೆ ವಿಶೇಷ ಹೊಗಳಿಕೆ ಏಕೆ? ವಿವೇಕದ ವಾರಿಸಿ ನೀವು. ಬಸವರಸ, ನಾಳೆಯಿಂದ ನಮ್ಮ ಕೋಶಾಗಾರದ ಭಂಡಾರಿಯಾಗಿ ಕಾಯಕ ನಿರ್ವಹಿಸಿ. ನೀಲ, ನಿನ್ನ ವರ್ತನೆ ಒಡೆಯಲಾಗದ ಒಗಟಾಗಿದೆಯಮ್ಮ. ಏನಿಲ್ವಲ್ಲಪ್ಪ? ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದೆಯಮ್ಮ. ಮದುವೆ ಮಾಡೋಣ ಅಂದ್ರೆ ಅದಕ್ಕೂ ಒಪ್ಪಿಗೆ ಕೊಡ್ತಾ ಇಲ್ಲ. ಅಪ್ಪ, ಅದ್ರ ವಿಷಯ ಈ ಜನ್ಮದಲ್ಲಿ ಬಿಡಿ. ನಿನ್ನ ಕಂದಿದ ಮುಖ ನೋಡಿದರೆ ಕರುಳು ಕಿತ್ತಿ ಬರುತ್ತೆ. ಈ ಚಿಂತೆಯಲ್ಲಿ ನನಗೆ ಎದೆನು ಅಂತೂ ಆ ಮುದುಕ ನೆಗೆದು ಬಿದ್ದು ಹೋದ. ಆ ಸ್ಥಾನವಂತೂ ಬರಿದಾಗಿದೆ. ಪ್ರಭುಗಳು ಯಾರನ್ನ ಆರಿಸ್ತಾರೋ ಆ ಸ್ಥಾನಕ್ಕೆ ಎಲ್ಲ ವಿಧದಿಂದಲೂ ತಾವೇ ಸೂಕ್ತ. ನನ್ನದು ಅದೇ ಅಭಿಪ್ರಾಯ ಅಂತೀನಿ.
ಮಹಾಮಂತ್ರಿಗಳೇ, ದಿನನಿತ್ಯದಂತೆ ಇಂದು ಶಾಂತೇಶಲಿಂಗಕ್ಕೆ ಪೂಜೆ ಸಲ್ಲಿಸುವಾಗ ವಿಶೇಷವಾದ ವಸ್ತುವೊಂದು ಪೂಜಾ ಮಂಟಪದಲ್ಲಿ ಗೋಚರವಾಯಿತು. ಕುತೂಹಲಿತರಾಗಿ ನೋಡಿದರು. ಅಕ್ಷರಗಳು ಎಷ್ಟೂ ಅರ್ಥವಾಗಲಿಲ್ಲ. ವಿದ್ವತ್ ಸಭೆಯ ಮುಂದಿಡಲು ತರಿಸಲಾಗಿದೆ, ಪರಿಶೀಲಿಸಿ. ನನಗೇನೂ ಅರ್ಥವಾಗುತ್ತಿಲ್ಲ. ಆಸ್ಥಾನ ಪುರೋಹಿತರು ಯಾವುದೋ ಪೈಶಾಚಿಕ ಭಾಷೆ, ಪ್ರಯತ್ನಿಸುವುದರಲ್ಲಿ ಅರ್ಥವೇ ಇಲ್ಲ. ತಾಮ್ರದಲ್ಲೇ ಮಾಡಬಹುದಾದ್ದಕ್ಕೆ ಯಾರೋ ಬಂಗಾರವನ್ನು ಬಳಸಿ ಅಪಚಾರ ಮಾಡಿದ್ದಾರೆ. ನಾವು ಕುತೂಹಲಿತರಾಗಿರುವುದು ಒಳಗಿನ ವಿಷಯಕ್ಕೆ ವಿನ ಲೋಹದ ಬಗೆಗಲ್ಲ. ಯಾರಿಂದಲೂ ಓದಲಾಗಲಿಲ್ಲವಲ್ಲ. ಒಂದು ವಿಷಯ ಹೇಳಿ. ಹೇಳಿ. ನಮ್ಮ ಬಸವರಸರು ಪುರಾತನ ಲಿಪಿಯ ಬಗ್ಗೆ ಅಪಾರ ಜ್ಞಾನ ಹೊಂದಿರುವಂತೆ ಕಾಣುತ್ತದೆ. ಅಲ್ಲದೆ ಅವರ ವಾಣಿಯು ಒಮ್ಮೊಮ್ಮೆ ದೈವಿಕವಾಗಿಯೂ ತೋರುತ್ತದೆ. ಎಲ್ಲಿಯಾದರೂ ಉಂಟೆ ಮೀಸೆ ಬಲಿಯದ ತರುಣಾಮನು? ಹೌದೌದು, ತಲೆನರ್ತವರೇ ತಲೆ ಕೆಳಗಾಗಿರುವಾಗ ಇನ್ನು ಮೀಸೆ ಬಲಿಯದವರು ಓದುವುದುಂಟೆ? ಮಹಾಮಂತ್ರಿಗಳಿಗೆ ಅಳಿಯನ ಮೇಲೆ ತುಂಬಾ ಅಭಿಮಾನ, ಸ್ವಾಭಾವಿಕವೇ. ವಯಸ್ಸಿಗೂ ಪ್ರತಿಭೆಗೂ ಸಂಬಂಧವಿಲ್ಲ. ಅಲ್ಲದೆ ಇದರಿಂದ ನಾಡಿಗೆ ಏನಾದರೂ ಹಿತವಾಗುವುದಾದರೆ ಆಗಲಿ, ಪ್ರಯತ್ನಿಸುವುದರಲ್ಲಿ ನಷ್ಟವೇನಿದೆ? ಬಸವರಸರನ್ನು ಬರಹೇಳಿ. ಇದೊಂದು ವಿಶೇಷ ಪತ್ರ ಸಿಕ್ಕಿದೆ, ಓದಲು ಪ್ರಯತ್ನಿಸುವಿರಾ? ಶಿವನಿಚ್ಛೆ ಇದ್ದರೆ ಆಗಲೇ ಮಹಾರಾಜ. ಪ್ರಯತ್ನ ಮಾಡುವುದು ನಮ್ಮದು, ಫಲ ಕೊಡುವುದು ದೇವನದು. ಮಹಾರಾಜ, ಇದು ಸಾಂಕೇತಿಕ ಶಬ್ದಗಳಿಂದ ಕೂಡಿದ ಪುರಾತನ ಕನ್ನಡ ಲಿಪಿ. ದರ್ಪಣದ ಸಹಾಯದಿಂದ ಇದನ್ನು ಓದಬೇಕು. ಈ ಜಂಬೂ ದ್ವೀಪಕ್ಕೆ ಸುವರ್ಣ ಯುಗವನ್ನು ಒದಗಿಸಿದ ಧರ್ಮಚಕ್ರಾಧೀಶ್ವರ ಚಾಲುಕ್ಯ ವಿಕ್ರಮಾದಿತ್ಯರು ಬರೆಸಿದ ಸ್ವರ್ಣಪತ್ರ. ವಿವರಗಳನ್ನರಿಯಲು ನಾವು ಕಾತರರಾಗಿದ್ದೇವೆ. ಓಂ ನಮಃ ಶಿವಾಯ. ಸ್ವಸ್ತಿ ಶ್ರೀ ಸಮಸ್ತ ಭುವನಾಶ್ರಯ ರಾಜಾಧಿರಾಜ ಪರಮೇಶ್ವರ ಭುಜಬಲ ಚಕ್ರವರ್ತಿ ಚಾಲುಕ್ಯ ಸಿಂಹಾಸನಾಧೀಶ್ವರ ಸುವರ್ಣಯುಗ ನಿರ್ಮಾಪಕ ಶ್ರೀ 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 ವಿಕ್ರಮಾದಿತ್ಯ ಮಹಾಪ್ರಭುಗಳು ಬರೆಯಿಸಿದ ನಿರೂಪ. ಸಿಂಹಾಸನದ ಅಡಿಯಲ್ಲಿ 2 ಮಾರು ಕೆಳಗಿನ ಭೂಭಾಗದಲ್ಲಿ ಪ್ರಜಾಕೋಟಿಯ ಹಿತಕ್ಕೆಂದು 60 ಕೋಟಿ ಹೊನ್ನಿನ ನಿಧಿಯಂ ಬೈಚಿಟ್ಟಿರ್ದು ಮುಂಬರುವ ಭೂಪಾಲರು ಬಳಸಬೇಕೆಂಬ ಅಪೇಕ್ಷೆಯನ್ನು ವಿಕ್ರಮಾದಿತ್ಯ ಪ್ರಭುಗಳು ವ್ಯಕ್ತಪಡಿಸಿರುತ್ತಾರೆ. ಇದು ನಿಜವೇ? ಮಹಾಪ್ರಭು, ನನಗೆ ಈ ಮಾತಿನಲ್ಲಿ ನಂಬಿಕೆ ಇಲ್ಲ. ಸಿಂಹಾಸನ ಕದಲಿಸಿ ಪ್ರಭುಗಳಿಗೆ ಕೇಡನ್ನುಂಟು ಮಾಡಬೇಕೆನ್ನುವವರ ತಂತ್ರವಿದು. ನಮ್ದು ಅದೇ ಅಭಿಪ್ರಾಯ. ಮೊದಲೇ ಅಪನಂಬಿಕೆ ಮಾಡುವುದಕ್ಕಿಂತ ಪ್ರಯತ್ನಿಸುವುದು ಒಳ್ಳೆಯದು. ಬಸವರಸರು ನಿರ್ದೇಶಿಸುವಂತೆ ಕಾರ್ಯೋನ್ಮುಖರಾಗಿ. ಬನ್ನಿ. ಇಲ್ಲಿಯಾಗಿ ಇರಿ.
ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿದ ಸಿಂಹಾಸನ ಕದಲಿಸೋದು ಅಂದ್ರೆ ಈ ಬಸವರಸ ಮಾತಿನ ಮೋಡಿ ಹಾಕಿ ರಾಜನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿದ್ದಾನೆ. ಅಲ್ಲಿ ಏಕೆ ನಿಧಿ ಇರುತ್ತೆ? ಹೇಳುವವರಿಗೂ ಬುದ್ಧಿ ಇಲ್ಲ, ಕೇಳುವವರಿಗೆ ಹೋಗ್ಲೇ ಇಲ್ಲ. ನೀವು ಸುಮ್ಮನೆ ನಿಂತ್ಕೊಳ್ರಿ. ನೆಲ ಆಗದು ಅಲ್ಲಿ ಏನೂ ಸಿಕ್ಕದೆ ಇದ್ರೆ ಚೆನ್ನಾಗಿ ಮುಖಭಂಗ ಆಗುತ್ತೆ. ನನ್ನ ಸಂತೋಷ ಹೇಳುತ್ತಿರುವುದು. ನಿಮ್ಮಿಂದ ಭಂಡಾರಕ್ಕೆ ಆದ ಉಪಕಾರ ಅಪಾರ. ಸಾಮಾನ್ಯ ಪ್ರಜೆಯು ಮಾಡಬಹುದಾದ ಕರ್ತವ್ಯಕ್ಕೆ ಉಪಕಾರ ಎನ್ನುವ ಮಾತು. ಈ ನಿಧಿಯ 1000 ಅಂಶವನ್ನು ನೀವು ಸ್ವೀಕರಿಸಬೇಕು. ಕೊಡಲಿಕ್ಕೆ ತಮಗಾಗಲಿ ತೆಗೆದುಕೊಳ್ಳಲಿಕ್ಕೆ ನನಗಾಗಲಿ ಅಧಿಕಾರವಿಲ್ಲವಲ್ಲ. ಏಕೆ? ಸಂಪಾದಿಸಿದವರು ವಿಕ್ರಮಾದಿತ್ಯ ಪ್ರಭುಗಳು, ಬಳಸಬೇಕಾದವರು ಪ್ರಜೆಗಳು. ನೀವು ನಿಧಿಯ ರಕ್ಷಕರು, ನಾವು ಕೇವಲ ಯೋಜಕರು. ಭಲೆ ಭಲೆ, ಮಹಾಮುತ್ಸದ್ದಿ ನೀವು. ನೀವೇ ಹೇಳಿದಂತೆ ನೀವು ಸಮರ್ಥ ಯೋಜಕರು. ಸಿದ್ಧರಸರ ಸಾವಿನಿಂದ ತೆರವಾಗಿರುವ ಈ ಸ್ಥಾನವನ್ನು ತುಂಬಲು ನೀವೇ ಅರ್ಹರು. ನಾನೀಗ ತೃಪ್ತನಾಗಿದ್ದೇನೆ. ಪದವಿ ಅಧಿಕಾರಗಳ ವ್ಯಾಮೋಹ ನನಗಿಲ್ಲ. ಅರ್ಹರಾದವರು ಹೀಗೆ ಹಿಂಜರಿದರೆ ಅನರ್ಹರು ಅಧಿಕಾರವನ್ನು ಆಕ್ರಮಿಸುವರು. ಆಗ ಅರಾಜಕತೆ ಉಂಟಾಗಿ ಪ್ರಜೆಗಳ ಹಿತಕ್ಕೆ ಧಕ್ಕೆ ಬರುವುದಿಲ್ಲವೇ? ನಿಮ್ಮಿಷ್ಟ. ಬಯಸದೆ ಬಂದುದನ್ನು ಲಿಂಗಪ್ರಸಾದವೆಂದು ಸ್ವೀಕರಿಸುತ್ತೇನೆ. ಚಿಕ್ಕಪ್ಪ, ನೀವೇನ್ ಕಳವಳ ಪಡಬೇಡಿ. ಇವಳನ್ನ ಒಡ ಹುಟ್ಟಿ ತಂಗಿ ಹಾಗೆ ನೋಡ್ಕೊ. ಗಂಗಾ ಗಂಗಾ ನೀಲ, ನನ್ನಿಂದ ಮುಚ್ಚಿಟ್ಯಾ? ನೀಲಾಂಬಿಕೆಯವರಿಗೆ ಏನಾಗಿದೆ? ಏನಾಗಿದೆ ಅಂದ್ರೆ ಇಷ್ಟಕ್ಕೆಲ್ಲ ನೀವೇ ಕಾರಣರು. ಶಿವ ಶಿವ ಭಗವಂತ, ನಾನು ಮಹಾರಾಜನಿರಬಹುದು, ಆದರೀಗ ನಿಮ್ಮ ಮುಂದೆ ಭಿಕ್ಷುಕ. ಇದೆಂತ ಮಾತು ಪ್ರಭು? ನೀವು ಭಿಕ್ಷೆ ನೀಡುತ್ತೇನೆ ಎಂದರೆ ಯಾವ ಭಿಕ್ಷೆ? ಪ್ರಾಣ ಭಿಕ್ಷೆ. ಯಾರು ಯಾರಿಗೆ ನೀಡಬೇಕು? ನೀವು ನೀಲಾಂಬಿಕೆ ಅಣ್ಣ ತಂದೆ ಎರಡೂ ಆಗಿರುವ ನನಗೆ. ನನಗೊಂದು ಅರ್ಥವಾಗುತ್ತಿಲ್ಲ ಪ್ರಭು. ನೀಲಾಂಬಿಕೆ ನಿಮ್ಮನ್ನೇ ಆರಾಧಿಸ್ತಿದ್ದಾಳೆ. ಅವಳ ಪಾಣಿಗ್ರಹಣ ಮಾಡಿ ಪ್ರಾಣ ಉಳಿಸಿ. ನಾನು ವಿವಾಹಿತ. ನನ್ನ ದೇಹ ಮನಸ್ಸುಗಳ ಒಡತಿ ಗಂಗಾ. ಒಡೆತನ ನನ್ನದೇ ಆಗಿದ್ದರೆ ನಾನೇ ನಿರ್ಧಾರ ತೆಗೆದುಕೊಳ್ಳಲೇ? ಗಂಗಾ, ಇದಕ್ಕೆ ನೀನು ಒಪ್ಪುವೆಯಾ? ಒಪ್ಪುವುದು ಮಾತ್ರವಲ್ಲ, ನನ್ನ ತಂಗಿಯ ಜೀವ ಉಳಿಸಿ ಅಂತ ನಿಮ್ಮ ಪಾದ ಹಿಡಿದು ಬೇಡ್ಕೊಳ್ತೀನಿ. ಬಸವಣ್ಣ, ಮಹಾರಾಜರ ವಾಗ್ದಾನ, ನೀಲಾಂಬಿಕೆಯ ಪ್ರಾಣದಾನ, ಇವೆರಡಕ್ಕೂ ಪರಿಹಾರ ನಿನ್ನಿಂದ ಮಾತ್ರ ಸಾಧ್ಯ. ಬನ್ನಿ. ಧನ್ಯನಾದ ಭಗವಂತ.
ನೀಲ, ಬಸವರಸರು ನಿರ್ವಿಕಾರದ ಪ್ರತಿರೂಪ. ನೀನು ಅವರ ಮನಸ್ಸನ್ನರಿತು ನಡೆಯಬೇಕು. ಅಕ್ಕ, ದೇವನಾದರೆ ನನ್ನ ಶಿವ ನೀವೇ. ನಿಮ್ಮ ಮಟ್ಟಕ್ಕೇರೋ ಶಕ್ತಿ ನನಗೂ ಕೊಡಿ ಸ್ವಾಮಿ, ನನಗೂ ಕೊಡಿ. ಏನಾಯ್ತು ನೀಲ? ಹೊಡೆಯಬೇಡಿ. ಇವನು ತಾಯಿಯವರ ಒಡವೆ ಕೈಯಲ್ಲಿ ಹಿಡಿದು ಓಡ್ತಿದ್ದ. ಅಯ್ಯ, ಏಕಪ್ಪ ನಿನಗೆ ಸಂಕೋಚ? ನಿನ್ನ ಮನೆ ಒಡವೆಗಾಗಿ ನೀನು ಕಳ್ಳನಾಗಿ ಏಕೆ ಬಂದೆ? ಇವನನ್ನೇ ನೀನು ಕಳ್ಳನೆಂದದ್ದು. ನೀಲ, ಈತ ಕಳ್ಳನಲ್ಲ, ಸಾಕ್ಷಾತ್ ಸಂಗಮನಾಥ. ನನ್ನ ನಿನ್ನ ಪರೀಕ್ಷೆಗೆ ಬಂದ ಸಂಗಮನಾಥ. ಕಳವು ಮಾಡುವವ ಕಳ್ಳನೆನ್ನುವುದು ಲೋಕಾರೂಢಿ. ಆದರೆ ಕಳವು ಮಾಡುವವ ಕಳ್ಳನಲ್ಲ, ಕಳವು ಮಾಡುವ ಹಾಗೆ ಬಚ್ಚಿಟ್ಟುಕೊಳ್ಳುವವ ಮಹಾ ಕಳ್ಳ. ನಿನ್ನ ಬಳಿ ಒಡವೆಯೇ ಇಲ್ಲದಿದ್ದರೆ ಕದಿಯಲಿಕ್ಕೆ ಅವನಿಗೆ ಪ್ರೇರಣೆಯಾದರೂ ಇಲ್ಲಿರುತ್ತಿತ್ತು. ದೇಶಕ್ಕೆ ಕಷ್ಟ ಬರುವುದು ಕಳವು ಮಾಡುವ ರಾತ್ರಿ ಕಳ್ಳರಿಂದ ಅಲ್ಲ, ಬಡತನ ಶೋಷಣೆಗೆ ಕಾರಣವಾಗುವ ಹಗಲುಗಳ್ಳರಿಂದ. ತೆಗೆದುಕೋ ನನ್ನಯ್ಯ. ಬೇಡಿ ಬೇಡಿ, ನನ್ನ ಅಪರಾಧ ಮನ್ನಿಸಿ ಈ ಲೆಂಕರಸ ನಿಮ್ಮ ಮಗ ಅಂತ ಹೊಟ್ಟೆಲ್ ಹಾಕೊಳ್ಳಿ ತಂದೆ. ಏಳು ಲೆಂಕರಸ, ನೀನು ಮಗ ಮಾತ್ರ ಅಲ್ಲ, ಸರಳತೆಯ ಪಾಠ ಕಲಿಸಿದ ನೀನು ಗುರು ಕೂಡ. ನಿಜವಾದ ಒಡವೆ ಇದೆ. ಮಹಾದೇವನ ಪೂಜೆಯೊಡನೆ ಮಾನವ ಸೇವೆಗೆ ಅಣಿಯಾಗಬೇಕು. ಎಡಗೈಯಿಂದ ಮಾಡುವ ಮಹಾದೇವನ ಪೂಜೆ ಆತ್ಮೋದ್ಧಾರಕ್ಕೆ, ಬಲಗೈಯಿಂದ ಮಾಡುವ ಮಾನವ ಸೇವೆ ಲೋಕ ಸಂಗ್ರಹಕ್ಕೆ. ಆತ್ಮಜ್ಞಾನವನ್ನು ಎಲ್ಲರಿಗೂ ಧಾರೆ ಎರೆಯಬೇಕು.
ವ್ಯಕ್ತಿ ಎಷ್ಟು ಆತ್ಮಸಿದ್ಧಿ ಗಳಿಸಿದರೇನು, ಅದನ್ನು ಲೋಕಜಾಗೃತಿಗೆ ಬಳಸದಿದ್ದರೆ ಜನರ ಅಜ್ಞಾನ ದೂರವಾಗುವುದಿಲ್ಲ. ಧರ್ಮಗಂಗೆ ಪ್ರತಿಯೊಬ್ಬರ ಮನೆಬಾಗಿಲಿಗೂ ಹರಿಯುವಂತೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ನನ್ನ ಅಂತರ್ವಾಣಿ ನುಡಿಯುತ್ತಿದೆ. ಮನುಷ್ಯ ಆಗಿರೋದು ದೇಹ, ಮನಸ್ಸು, ಆತ್ಮಗಳಿಂದ. ದೇಹಕ್ಕೆ ಅನ್ನ, ಮನಸ್ಸಿಗೆ ಜ್ಞಾನ, ಆತ್ಮಕ್ಕೆ ಧ್ಯಾನ, ಇವು ಮೂರು ಸಂಜೀವನಿಗಳಿದ್ದ ಹಾಗೆ. ನಮ್ಮಂತ ಕೀಳ್ ಜನಕ್ಕಿದೆಲ್ಲ ಯಾಕೆ ಬಿಡಿ ಬುದ್ಧಿ? ನೋಡಿ, ಎಲ್ಲರೂ ಹುಟ್ಟುವುದು ಒಂದೇ ತರಹ. ನಾನು ಒಳ್ಳೆಯ ಸಂಸ್ಕಾರ ಸಿಕ್ಕಿದ್ರಿಂದ ಹೀಗಿದ್ದೀನಿ. ನಿಮಗೂ ಅದೇ ವಾತಾವರಣ ಸಿಕ್ಕಿದ್ರೆ ನೀವು ನನ್ನ ಹಾಗೆ ಆಗ್ತೀರಾ. ಜ್ಞಾನ ಪಡೆದಂದ್ರೆ ಏನ್ ತಾನೆ? ನಮ್ಮನ್ನ ಶಾಲೆ ಒಳಗೆ ಬಿಟ್ಕೊಳ್ತಾರ? ಪ್ರಭು, ಸಿಂಹರಾಜರು ಕಪ್ಪ ಕಾಣಿಕೆ ಅರ್ಪಿಸಲು ಉತ್ಸುಕರಾಗಿದ್ದಾರೆ. ಅಂತೂ ವಿಜಯದೊಂದು ಭೀ ಮೊಳಗಿಸಿಬಿಟ್ಟಿದೆ. ಅದಕ್ಕೆ ಕಾರಣ ನಾನಲ್ಲ ಪ್ರಭು, ಸಿಂಹರಾಜರ ವಿವೇಕ ಪ್ರಜ್ಞೆ. ಬನ್ನಿ. ಬಸವಣ್ಣನವರ ವಾತ್ಸಲ್ಯ, ಕರುಣೆ ನನ್ನನ್ನು ಶರಣಾಗಿಸಿತು. ಬಸವಣ್ಣನವರೇ, ವಿಜಯೋತ್ಸವವನ್ನು ಆಚರಿಸಲಾಗದ ಸ್ಥಿತಿಯಲ್ಲಿದ್ದೇವೆ ನಾವು. ಮುಪ್ಪು ಮರಣಗಳು ಮನುಷ್ಯ ದೇಹಕ್ಕೆ ಸ್ವಾಭಾವಿಕ ಎಂದು ಸಮಾಧಾನ ಮಾಡಿಕೊಳ್ಳಬಹುದು. ಆದರೂ ಫಲದೇವರಂತಹ ಮಹಾಮುತ್ಸದ್ದಿಯನ್ನು ಕಳೆದುಕೊಂಡು ನಾಡು ಬಡವಾಗಿದೆ. ಇಂಥ ಉನ್ನತ ಸ್ಥಾನವನ್ನು ತುಂಬುವ ಹೊಣೆಗಾರಿಕೆಯು ನಮ್ಮ ಮೇಲೆ ಬಿದ್ದಿದೆ. ಮಹಾಪ್ರಭು, ರಾಜತಂತ್ರ ನಿಪುಣರು, ಇಂದಿನ ವಿಜಯಕ್ಕೆ ಕಾರಣರೂ ಆಗಿರುವ ಬಸವರಾಜರೇ ಈ ಸ್ಥಾನ ತುಂಬಬಲ್ಲರು. ಹೌದೌದು, ಮಹಾರಾಣಿಯವರ ಮಾತಿಗೆ ಎದುರಾಡಲಿಕ್ಕಾದೀತೆ. ಅಪೇಕ್ಷೆ ನೀವು ಈಡೇರಿಸಬೇಕು ಬಸವರ್ಥ. ನನ್ನ ಶಕ್ತಿಗೆ ಮೀರಿದ ಹೊಣೆಗಾರಿಕೆ ಇದೆ. ಯಾರಾದರೂ ಹಿರಿಯರಿಗೆ ಕೊಡಿ. ನಿಮ್ಮ ಬೆನ್ನ ಹಿಂದಿನ ಸಂಗಮನಾಥನ ಶಕ್ತಿ ಎಲ್ಲ ಹೊಣೆ ಹೊರಬಲ್ಲದು. ನಿಮ್ಮಿಷ್ಟ. ಅಧಿಕಾರದ ಆಸೆಯಿಂದ ನಾನು ಈ ಸ್ಥಾನ ಸ್ವೀಕರಿಸುತ್ತಿಲ್ಲ. ಪ್ರಜಾಕೋಟಿಯ ಸೇವೆಗೆ ಒಂದು ಅವಕಾಶ ಎಂದು ಒಪ್ಪಿಕೊಳ್ಳುತ್ತೇನೆ. ಬನ್ನಿ ಬಸವಣ್ಣ, ನಮ್ಮ ನಾಡಿನ ಭಾಗ್ಯ ನೀವು. ನಾನು ನಿಸ್ವಾರ್ಥಿಯಾಗಿ ದುಡಿಯಬೇಕು. ಹೊನ್ನಿನೊಳಗೆ ಒಂದು ವರೆಯ, ವಸ್ತ್ರದೊಳಗೆ ಒಂದು ಎಳೆಯ, ಅನ್ನದೊಳಗೆ ಒಂದು ಅಗುಳ ನಾಳೆಗಿರಲಿ ಎಂದು ಸಂಗ್ರಹಿಸುವುದಿಲ್ಲ. ಹೊತ್ತಾರೆ ಎದ್ದು ನನ್ನ ಸುಖಕ್ಕಾಗಿ, ನನ್ನ ಮಡದಿ ಮಕ್ಕಳ ಸುಖಕ್ಕಾಗಿ ಚಿಂತಿಸದೆ ಸದಾಕಾಲ ಪ್ರಜೆಗಳ ಹಿತಚಿಂತನೆ ಮಾಡು. ಅವರೇ ನನ್ನ ಪ್ರಾಣ. ಇದು ನನ್ನ ಆತ್ಮಸಾಕ್ಷಿಯಾಗಿ ಮಾಡುವ ಪ್ರತಿಜ್ಞೆ. ಜಯ ಜಯ ಕಲಸೂರ್ಯ ಚಕ್ರೇಶ್ವರ ವಿಠಲ ಮಹಾರಾಜ, ಜಯ ಜಯ ಮಹಾಮಂತ್ರಿ ಬಸವೇಶ್ವರ. ನೀನು ಅವನ ಸನ್ಮೋಹನಕ್ಕೆ ಸಿಕ್ಕು ಬಿದ್ದೀಯಾ? ಸೋಂಕ್ಯ ಆಡಿದ್ದೆ ಯಾಕಾಡದು? ಮಾಡ್ ತೋರ್ಸಿದ್ರೆ ನನ್ ಪ್ರತಾಪ ತಾನೇ ತಿಳಿತೈತೆ.
ಕ್ಷಮಿಸು. ಅಮ್ಮ, ಯಾರು ನೀನು? ಇಲ್ಲೇಕೆ ಬಂದೆ? ಯಾಕಿಷ್ಟು ಬಿಡುತ್ತಿದ್ದೆ? ಅಪ್ಪ, ಈ ಪಾಪಿನ ಕ್ಷಮಿಸು ತಂದೆ. ಕ್ಷಮಿಸಿದೆ ಅನ್ನೋ ತನಕ ಈ ನಿಮ್ಮ ಪಾದ ಬಿಡೋದಿಲ್ಲ. ಎಲ್ಲರನ್ನೂ ಕ್ಷಮಿಸುವ ನ್ಯಾಯಾಧೀಶ ಆ ದೇವರಪ್ಪ. ಏನಾಯಿತು? ಈ ಪಾಪಿ ಕೈಗಳು ತಮ್ಮನ್ನು ಕೊಲ್ಲೋದಕ್ಕೆ ಬಯಸೋದು. ಹುಡುಕದ್ರು ನನ್ನಪ್ಪ. ಏಕೆ ನನ್ನನ್ನು ಕೊಲ್ಲುವ ವಿಚಾರ? ಮಂಚಣ್ಣನವರು ಪ್ರೇರೇಪಿಸಿ ಕಳಿಸೋದು. ದೇವರೇ, ಮಂಚಣ್ಣನವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ ತಂದೆ. ಮನೆಯಲ್ಲಿ ಇರ್ಬೇಕಾದವರು ಇಲ್ಲಿವರೆಗೂ ಪಾದ ಬೆಳೆಸ್ಬಿಟ್ರು. ಧರ್ಮದ ಕಡೆಗೆ ಜನರು ಬರೆದಾಗ ಧರ್ಮವನ್ನೇ ಅವರೆಡೆಗೆ ಒಯ್ಯಬೇಕು. ಅದು ನಮ್ಮ ತತ್ವ. ಹಾಗಾದ್ರೆ ನಮ್ಮ ಮಾಯಿ ದೇವಿಯವರು ವಿಭೂತಿ ಬಟ್ಟೆ ಹಾಕೊಂಡು ನೂಲಿನ ಸೀರೆ ಉಟ್ಕೊಂಡು ಶರಣಮ್ಮ ಆಗಬೇಕಂತಲೋ? ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನದ ಗುರಿ ಕಂಡ್ಕೊಳ್ಬೇಕು ಅಂತ ನಮ್ಮ ಆಸೆ. ಈ ಒಡವೇದಂತ ನನಗೆ ಬೇಡ. ಹಾಗೆ ದೇವರು ಈ ದೇಹ ಕೊಟ್ಟಿರೋದು ತುತ್ತನ್ನಕ್ಕೆ ಮಾರಿಕೊಳ್ಳಲಿಕ್ಕಲ್ಲ, ಆತ್ಮಾನಂದ ಪಡೆಯಲಿಕ್ಕೆ. ನನಗೆ ಉಪದೇಶ ಎಲ್ಲ ಬೇಡ, ನಡೆಯಾಚೆ. ನಾನು ಇಲ್ಲಿಂದ ಹೊರಟು ಹೋಗ್ಲಿಕ್ಕೆ ಬಂದಿಲ್ಲ. ಮತ್ತೆ ಮನೆ ಅಳಿಯಾಗಿ ಇಲ್ಲೇ ಇರೋಕ್ ಬಂದಿದ್ದೀಯಾ? ದೇವರನ್ನು ಕಾಣುವ ದಾರಿ ಹಿಡಿಸಲಿಕ್ಕೆ ಬಂದಿದ್ದೀನಿ. ಪತಿತೋದ್ಧಾರಕ ಬಸವಣ್ಣನವರು ಉದ್ಯೋಗ ಇಲ್ಲದೆ ಹೊಟ್ಟೆಗೆ ಏನು ಸಿಕ್ಕದೆ ಇದ್ರೆ ನಿಮ್ ಬಸವಣ್ಣ ಏನು ಊಟಕ್ಕೆ ಹಾಕ್ತಾನೇನೋ ಬೆಕರೆ? ಖಂಡಿತ ಹೊಟ್ಟೆಪಾಡಿಗಾಗಿ ಒಂದು ಪವಿತ್ರ ಕಾಯಕ ಕೊಡಿಸ್ತಾರೆ. ಅಯ್ಯ, ಮನುಷ್ಯನಿಗೆ ಅನ್ನ ಒಂದೇ ಅಲ್ಲ ಬೇಕಾಗೋದು, ಕಾಮ ಪ್ರೇಮ ಎಲ್ಲ ಇರೋಲ್ವೇ? ಅದಕ್ಕೂ ನಿಮ್ ಬಸವಣ್ಣ ಏರ್ಪಾಟ್ ಮಾಡ್ತಾನೋ? ಮದುವೆ ಮಾಡಿಸಿ ಸದ್ಗೃಹಿಣಿಯರಾಗಿ ಬಾಳಲು ಅವಕಾಶ ಮಾಡಿಕೊಡ್ತಾರೆ. ಅಯ್ಯಪ್ಪ, ನಮ್ಮಂಥವ್ರ ಗತಿ ಏನಪ್ಪ? ಅಂತೂ ಈ ವೇಷೆಯರನ್ನೆಲ್ಲ ಶರಣೆಯರನ್ನಾಗಿ ಮಾಡೋಕೆ ನಿಮ್ ಬಸವಣ್ಣ ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಆಯ್ತು. ಹೌದು, ಸಂದೇಹವೇ ಇಲ್ಲ. ಓಹೋ, ನಿಮ್ ಬಗ್ಗೆ ಅಷ್ಟು ಕಳಕಳಿ ಇದ್ರೆ ಹೇಳು. ದಿಜ್ಜಲ ಮಹಾರಾಜರು ನೀಲಾಂಬಿಕೆಯವರಿಗೆ ಮದ್ವೆ ನುಡ್ತಿದ್ದ ಧಾರೆ ಸೀರೆಯನ್ನ ಬಸವಣ್ಣನವರು ಕೊಡ್ತಾರಾ? ನಿಮ್ ನಾಟಕೆಲ್ಲ ಬಯಲಾಯ್ತು. ನೀನೇ ಇಷ್ಟು ಭಯ ಪಟ್ರೆ ಇನ್ ನಿಮ್ ಗುರು ಹೇಗೆ? ಹೋಗು ಹೋಗು, ತಗೊಂಡ ಅವನು ಖಂಡಿತ ಒಂದು ವೇಳೆ ಕೊಟ್ರೆ ಮಹಾರಾಜರಿಗೆ ಅದನ್ನ ತೋರಿಸಿ ಬಸವಣ್ಣನ ನಡತೆ ಬಗ್ಗೆ ಕಥೆ ಕಟ್ಟಿ, ಒಂದು ವೇಳೆ ಇದ್ದರೆ ಅವರನ್ನು ಹಾಗೆ ಮಾಡುವುದು ಈ ಜಗತ್ತೇ. ಇರಲಿ, ಆಕೆ ಕೇಳಿದ್ದು ನಿಜವೇ? ಹೌದು ಶಂಕರ, ಆಕೆ ನಮ್ಮ ಮಗಳಲ್ಲವೇ? ತಾಯಿಯ ಸೀರೆಯನ್ನು ಮಗಳಿಗೆ ಕೊಡುವುದರಲ್ಲಿ ಏನು ಅಭ್ಯಂತರ? ತಂದೆ ನೀಲ, ನಿನ್ನ ಮಗಳ ಜೀವನ ಪಾವನವಾಗಲಿ ಎಂದು ಆಶೀರ್ವದಿಸಿ ಕೊಟ್ಟು ಬಿಡು. ಓಂ ಶ್ರೀ ಗುರು ಬಸವೇಶಾಯ. ತಾಯಿ, ತೆಗೆದುಕೊಮ್ಮ ಸೀರೆನ. ಕೊಟ್ಬಿಟ್ರೆ? ನಿಜವಾಗಲೂ ಕೊಟ್ಬಿಟ್ರೆ? ತಾಯಿ ಸೀರೆನ ಮಗಳಿಗೆ ಕೊಟ್ರೆ ತಪ್ಪೇನು ಎಂದು ಆಶೀರ್ವದಿಸಿ ಕೊಟ್ರಮ್ಮ. ತೆಗೆದುಕೊ. ಆ ನಮ್ಮಪ್ಪನ ಹೃದಯ ಆಕಾಶದಷ್ಟು ದೊಡ್ಡದಮ್ಮ. ತೆಗೆದುಕೋಮ್ಮ. ನಿನ್ನ ಜೀವನ ಪಾವನವಾಗಲಿ ತಾಯಿ. ನನಗೆ ಕಮ್ಮ ನಮಸ್ಕಾರ. ತಾವು ಅಪ್ಪ ಬಸವಣ್ಣನವರಲ್ಲವೇ? ನಾನು ಅವರ ಪಾದಸೇವಕ ಮಾತ್ರ.
ಇದೇ ನಿನ್ನ ವೇಷ. ಸೂಳ ಮನೆ ಹೋಗ್ಬಿಟ್ಟು ಭಜನೆ ಮಂದಿರ ಆಗ್ಬಿಟ್ಟೆ. ಹಣ ತುಂಬಾ ವಿಭೂತಿ, ಗೋಳಲ್ಲಿ ಆ ಮಹಾತ್ಮನ ದಯದಿಂದ ನನ್ನ ಜೀವನ ಪಾವನವಾಯಿತು. ನೀವು ನನಗೆ ತಂದೆ ನಮಸ್ಕರಿಸಿ ದಯವಿಟ್ಟು ಹೋಗ್ಬಿಡಿ. ಇದೇ ಕನಸೋ ನನ್ಸೋ? ಅಪ್ಪ ಬಸವಣ್ಣನವರ ಆಣೆಗೂ ನಿಜ. ನಾನೀಗ ನಿಮ್ಮ ಮಗಳಿದ್ದಂತೆ. ಈ ಬೋಡಾಣಿಕೆ ನಾಟಕ ನಮ್ಗವ ಬೇಡ. ನೀನು ಜಾತಿಯಿಂದ ವೇಸ್ಟ್, ಕುಲಕಸು ಬಿಡಕ್ ಸಾಧ್ಯನಾ? ಜಾತಿಗೂ ವೃತ್ತಿಗೂ ಸಂಬಂಧ ಕಲ್ಪಿಸುವುದು ತಪ್ಪು. ಸೂಳೆ ಮಗಳು ಸೂಳೆನೇ ಆಗ್ಬೇಕಾಗಿಲ್ಲ. ಅವಳು ಇಷ್ಟಪಟ್ರೆ ಗೃಹಿಣಿ ಆಗ್ಬಹುದು, ಶರಣಿನೂ ಆಗ್ಬಹುದು. ಈ ತಲೆ ಬೇಡ, ಹಸ್ಕೊ ಬಂದಿದ್ದ ಬಸವೇಶ, ರಕ್ಷಿಸಪ್ಪ, ನನ್ನ ಸಂಕಲ್ಪ ನೆರವೇರಿಸು. ಮಹಾಮೂರ್ತಿ, ಆದಿಶಕ್ತಿ, ಕ್ಷಮಿಸಮ್ಮ, ಕ್ಷಮಿಸ್ತಾನೆ, ಕ್ಷಮಿಸು. ಶರಣ ಬಂಧುಗಳೇ, ಅನುಭವ ಮಂಟಪವೆಂಬ ಆಧ್ಯಾತ್ಮ ವಿಶ್ವವಿದ್ಯಾಲಯವನ್ನು ಕಟ್ಟಿದೆವು. ಈ ಜಂಬೂ ದ್ವೀಪದ ಶಿರೋಭಾಗದಿಂದ ಹಿಡಿದು ಪಾದದವರೆಗಿನ ಭೂಮಂಡಲದ ಎಲ್ಲೆಡೆಯಿಂದ ವಿವಿಧ ಭಾಷೆ, ಜಾತಿ, ಧರ್ಮ, ಕಾಯಕಗಳ ಜನರು ಇಲ್ಲಿ ಸಮಾವೇಶವಾಗಿವೆ. ಗುರುತ್ವವು ಹುಟ್ಟಿನಿಂದಲ್ಲ, ಉನ್ನತ ಸಾಧನೆಯಿಂದ ಎಂಬ ನಮ್ಮ ಮಂಟಪದ ಘೋಷಣೆಯನ್ನು ಕೃತಿಗಳಿಸಿದ ಮಹಾನುಭಾವ ಅಲ್ಲಮ ಪ್ರಭುಗಳು ನಮ್ಮೆಲ್ಲರ ಸಚೇತಕ ಶಕ್ತಿಯಾಗಿದ್ದಾರೆ. ಬಸವಣ್ಣ, ನಿನ್ನ ಸಂಕಲ್ಪ ಸಾಧನೆಗಳ ಪ್ರತಿಫಲವಾಗಿಯಲ್ಲದೆ ನಾನು ಈ ಸ್ಥಾನದಲ್ಲಿರುವುದು. ಚಂದ್ರನ ಬೆಳಗುವಿಕೆಗೆ ಸೂರ್ಯನೇ ಸಚೇತಕ ಶಕ್ತಿ ಎಂಬುದನ್ನು ಮರೆಯಲಾದೀತೆ? ಇಲ್ಲ ಇಲ್ಲ, ನಾನು ನಿಮಿತ್ತ ಮಾತ್ರ. ತಂದೆ, ಏನು ಅಪ್ಪಣ್ಣ? ಮಹಾದೇವಿ ಅಕ್ಕನವರು ಬರುತ್ತಿದ್ದಾರೆ. ಚನ್ನಬಸವಣ್ಣ, ತಾಯಿಯನ್ನು ಸ್ವಾಗತಿಸಿ. ನಮ್ಮ ಮಂಟಪದ ಮಾಣಿಕ್ಯ ಆ ತಾಯಿ. ಮಹಾಗುರು, ಹೆತ್ತ ತಂದೆ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ. ದೇಹ ಮನಗಳ ಭ್ರಾಂತಿ ಅಳಿದು ಶಿವಭಾವ ಅಳವಟ್ಟ ದಿಗಂಬರದ ದಿವ್ಯಾಂಬರೆ, ಪೂಜ್ಯ ತಾಯಿಗೆ ಶರಣು ಶರಣಾರ್ಥಿ. ಮಹಾದೇವಿಯಕ್ಕನವರಿಗೆ ಜಯವಾಗಲಿ. ನಿಲ್ಲಿಸಿ, ಈ ಬೂಟಾಟಿಕೆ ನಾಟಕ ಸಾಕು. ಯಾರಮ್ಮ? ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ. ತುಂಬು ಜೌವನೆಯಾದ ನೀನು ಇಲ್ಲಿಗೆ ಬಂದ ಕಾರಣ? ಶರಣರ ಒಡನಾಟದಲ್ಲಿ ಬದುಕನ್ನು ಸಾರ್ಥಕಗೊಳಿಸಲು. ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ. ಶರಣರ ಸತ್ಸಂಗ ಬೇಕಾಗಿದ್ದರೆ ನಿನ್ನ ಗಂಡ ಯಾರೆಂಬುದನ್ನು ಹೇಳು. ಸಾವಿಲ್ಲದ, ಕೇಳಿಲ್ಲದ, ರೂಪಿಲ್ಲದ ಚಲುವ ಚನ್ನಮಲ್ಲಿಕಾರ್ಜುನ. ಎಂಥ ಉತ್ತರ! ಕಾಮಕ್ರೋಧಗಳ ಆಗರವಾದ ದೇಹದಲ್ಲಿದ್ದುಕೊಂಡು ನಿರಂಜನನಾದ ದೇವನನ್ನು ಕೂಡಲು ಸಾಧ್ಯವೇ? ದೇಹದಲ್ಲಿದ್ದು ದೇಹಗುಣವಳಿದುಕೊಂಡರೆ ದೇವನೊಡನೆ ಭಾವಸಮರಸ ಸಾಧ್ಯ. ನಾನು ಅವನಲ್ಲಿ ಒಂದಾಗಿರುವೆ. ನಾವೆಲ್ಲ ಅಜ್ಞಾನಿಗಳು ಎಂದು ಭಾವಿಸ್ತಂತೆ. ನಾನು ಸತ್ಯ ಎಂದು ಹೆಣ ಹೇಳದು. ಹೆಪ್ಪಿಟ್ಟ ಹಾಲು ಸಿಹಿಯಾಗದು. ಆತ್ಮಾನುಭೂತಿ ಹೊಂದಿದವನು ಶಬ್ದ ಮುಗ್ಧನಾಗಿರುತ್ತದೆ. ಅದು ಅಜ್ಞಾನಿಯ ಲಕ್ಷಣ. ನಿದ್ರೆ ಅರ್ಧ ಸಾವು. ಸತ್ತಂತೆ ಕನಸು ಕಂಡು ಮನುಷ್ಯ ಎಚ್ಚರಗೊಂಡ ಬಳಿಕ
ನಾನು ಸತ್ತಿದ್ದೆ ಎಂದು ಹೇಳುವುದಿಲ್ಲವೇ? ಹೆಪ್ಪಿಟ್ಟ ಹಾಲು ಮೊಸರಾಗಿ ಹುಳಿಯಾದಂತೆ ಕಂಡರೂ ತುಪ್ಪವಾದಾಗ ಸಿಹಿಯಾಗದೆ. ನೀನು ಮಾತಿನ ಜಾಣೆ. ತುಂಬುವಾಗ ಸದ್ದು ಮಾಡುವ ಬಿಂದಿಗೆ, ತುಂಬಿದಾಗ ಮೌನ ತಾಳದೆ. ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ತಾಳುವುದು. ಆದರೇನಂತೆ ತನ್ನಲ್ಲಿರುವ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ. ನಿಜ ನಿಜ. ಹಾಗೆಯೇ ಸಿದ್ಧಪುರುಷ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭವವನ್ನು ಇತರರಿಗೆ ಬಿತ್ತರಿಸುವಾಗ ಮಾತನಾಡುವನು. ನನ್ನದು ಈ ಸ್ಥಿತಿ ಎಂದು ವಿನಯದಿಂದ ಹೇಳಿದೆ. ಭಲೆ ಭಲೆ ವೀರ ವೈರಾಗ್ಯನಿಸಿ ಭಾಪು ಭಾಪು ಶರಣ ಜನರ ಕಣ್ಮಣಿಗೆ. ನೋಡಲಿಕ್ಕೆ ಸ್ತ್ರೀರೂಪ, ಅಂತರಂಗವೆಲ್ಲ ಶಿವರೂಪ. ಜಗನ್ಮಾತೆ ಜಗದಕ್ಕ ನೀನು, ಹೆತ್ತ ತಾಯಿ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂದೆ. ಅವ್ವ, ನಾನಿಷ್ಟು ಪರೀಕ್ಷಿಸಿದೆನೆಂದು ನೊಂದುಕೊಳ್ಳಬೇಡ ತಾಯಿ. ನಿನ್ನ ನಿಜ ಸ್ವರೂಪ ಪ್ರದರ್ಶಿಸಲೋಸುಗ ಈ ನಾಟಕ. ಚಂದನವನ್ನು ಕಡಿದು ಕೊರೆದು ತೇದೊಡೆ ತನ್ನ ಕಂಪು ಬಿಡುವುದೇ ನನ್ನ ಹಿತಕ್ಕೆಂದೇ ಈ ಪರೀಕ್ಷೆ ಎಂದು ಮನಗಂಡೆ. ದೇವನುಲುಮೆಗೆ ಸಾಧನೆಗೆ ಸ್ತ್ರೀತ್ವ ಅಡ್ಡಿ ಬರದೆಂಬ ನಮ್ಮ ಬಸವ ತತ್ವವನ್ನು ಅನುಷ್ಠಾನಕ್ಕೆ ತಂದ ಜಗನ್ಮಾತೆಗೆ ನಮಃ ಶಿವಾಯ. ಧರ್ಮದ ನಿಜವಾದ ಗುರಿ ಸಮಾಜದ ಸರ್ವತೋಮುಖ ಬೆಳವಣಿಗೆ. ದೇವನು ಒಬ್ಬ, ಅವನೇ ಲೋಕದ ಕರ್ತ. ಅವನನ್ನು ಯಾವ್ಯಾವುದೋ ರೂಪದಲ್ಲಿ ಕಲ್ಪಿಸಿಕೊಂಡು ಮೂಢ ರೀತಿಯಲ್ಲಿ ಪೂಜಿಸದೆ ಆ ವಿಶ್ವಾತ್ಮನ ದೇಹವಾದ ವಿಶ್ವದಾಕಾರದಲ್ಲಿ ಪೂಜಿಸಬೇಕೆಂಬ ಏಕದೇವೋಪಾಸನೆಯೇ ಲಿಂಗಾಚಾರ. ದುಡಿಯದೇ ತಿನ್ನುವ ಪರಾವಲಂಬಿ ಬದುಕು ಆತ್ಮಮುಚ್ಚಿದೆ. ಕಾಯಕವೇ ಕೈಲಾಸವೆಂದು ಎಲ್ಲರೂ ಸಮವಾಗಿ ದುಡಿದು ದಾಸೋಹವೇ ದೇವಧಾಮವೆಂದು ಸಮವಾಗಿ ಹಂಚಿಕೊಳ್ಳಬೇಕು. ಅವಶ್ಯಕತೆಗಿಂತ ಹೆಚ್ಚಿನ ಸಂಗ್ರಹ ಅಪರಾಧ. ಹೀಗೆ ಅರ್ಥದ ಗಳಿಕೆ ಬಳಕೆಗಳನ್ನು ಕಲಿಸುವ ತತ್ವವೇ ಎರಡನೆಯದಾದ ಸದಾಚಾರ. ಕೈಲಾಸದ ಕಲ್ಪನೆಯನ್ನೇ ಅಲ್ಲಗಳದ ಅಪ್ಪನವರು ಕಾಯಕವೇ ಕೈಲಾಸ ಎನ್ನುವುದು ಅಸಂಬದ್ಧವಲ್ಲವೇ? ಇಲ್ಲಿ ಕೈಲಾಸವೆಂದರೆ ವಿಶಿಷ್ಟ ಸ್ಥಾನವಲ್ಲ, ವಿಶೇಷ ತತ್ವ, ವಿನೂತನ ಮಾನಸಿಕ ಸ್ಥಿತಿ, ಸಮತೆ, ಸಂತೃಪ್ತಿಗಳಿರುವ ನೆಲೆಯೇ ಕೈಲಾಸ. ಹರಳಯ್ಯ, ದೇವನ ಪಿತೃತ್ವ, ಮಾನವ ಭ್ರಾತೃತ್ವವನ್ನು ಒಪ್ಪಿ ಮಾನವರೆಲ್ಲರೂ ಸಮಾನರು ಎಂದು ಸಾಮಾಜಿಕ ಸಮತೆಯನ್ನು ಸಾರುವ ತತ್ವವೇ ಶಿವಾಚಾರ. ಶಿವಾಚಾರ ತತ್ವವು ಜಾತಿ ಪ್ರಧಾನ ವ್ಯವಸ್ಥೆಯನ್ನು ಒಪ್ಪದೆ ನೀತಿ ಮತ್ತು ಗುಣಪ್ರಧಾನ ವ್ಯವಸ್ಥೆಯನ್ನು ಒಪ್ಪಿ ಮನುಷ್ಯನ ಸಾಮಾಜಿಕ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುತ್ತದೆ. ಆದರ್ಶ ತತ್ವಗಳನ್ನು ಸಮಾಜದಲ್ಲಿ ಬಿತ್ತಿ ಬೆಳೆಯಲು ಆರಂಭಿಸುತ್ತಿದ್ದಂತೆ ಅವುಗಳ ಸತ್ವನಾಶ ಮಾಡಲು ಮೇಲೇಳುವ ದುಷ್ಟಶಕ್ತಿಗಳೇ ಬಹಳ. ಅಂಥ ದುಷ್ಟಶಕ್ತಿಗಳು ಅಂತರಂಗದಲ್ಲೇ ಇರಲಿ, ಬಹಿರಂಗದಲ್ಲೇ ಇರಲಿ, ಆತ್ಮಬಲದಿಂದ ಅವನ್ನು ಎದುರಿಸಿ ಶುದ್ಧ ನೀತಿಯ ಸಮಾಜವನ್ನು ಕಟ್ಟುವುದೇ ಗಣಾಚಾರ. ವ್ಯಕ್ತಿಗಿಂತಲೂ ಸಮಾಜ ದೊಡ್ಡದು. ಸಮಷ್ಟಿಯ ಹಿತಕ್ಕಾಗಿ ವ್ಯಕ್ತಿಯು ಸೇವಾಭಾವನೆಯನ್ನು ಬೆಳೆಸಿಕೊಂಡು ತ್ಯಾಗಕ್ಕೆ ಸಿದ್ಧನಾಗಬೇಕೆಂಬುದೇ ಭೃತ್ಯಾಚಾರ. ಅದ್ಭುತ ಅದ್ಭುತ. ಬಸವಣ್ಣನ ವಿಚಾರಧಾರೆಯೇ ಅಪ್ರತಿಮ. ಅದು ಇಲ್ಲಿ ಅನುಷ್ಠಾನಕ್ಕೆ ಬಂದಿದೆ ಎಂದೇ ಕಲ್ಯಾಣವು ಒಂದು ಪ್ರಣತಿಯಾಗಿದೆ, ಕಟ್ಟಿರಸವು ತೈಲವಾಗಿದೆ. ಸದಾಚಾರವೇ ಬತ್ತಿಯಾಗಿ ಬಸವಣ್ಣನೆಂಬ ಜ್ಯೋತಿ ಈ ಎಲ್ಲಕ್ಕೂ ಜೀವ ಕೊಟ್ಟಿದೆ. ಶಿವನ ಪ್ರಕಾಶ ಇಲ್ಲಿ ತೊಡಗಿ ಬೆಳಗುತ್ತಿದೆ. ಈ ಬಸವ ಪ್ರಕಾಶದಲ್ಲಿ ತಮ್ಮ ಬಾಳ ಹಣತೆಗಳನ್ನು ಹೊಚ್ಚಿಸಿಕೊಳ್ಳಲೆಂದೇ ಮನುಷ್ಯಗಳು ಇಲ್ಲಿ ನೆರೆದಿದ್ದು ಕಲ್ಯಾಣವು ಕೈಲಾಸವನ್ನೇ ನಾಚಿಸುತ್ತಿದೆ. ಅನುಭವ ಮಂಟಪ ಎಂಬ ಜೇಂಗೂಡಿನಲ್ಲಿ ಶರಣರೆಂಬ ಜೇನುನೊಣಗಳು ಸಂಗ್ರಹಿಸಿರುವ ವಚನ ಸಾಹಿತ್ಯದ ಜೇನುತುಪ್ಪವೇ ನಮ್ಮೆಲ್ಲರ ಅಮೂಲ್ಯ ಸಂಪತ್ತು.
ಇದರ ರಕ್ಷಣೆಯೇ ನನ್ನ ಪ್ರಾಣ ರಕ್ಷಣೆ. ಅಪ್ಪನವರೇ, ಹೇಳುತ್ತಾಯಿ. ಶರಣರ ಸತ್ಸಂಗದಲ್ಲಿ ನನ್ನ ಬದುಕು ಪರಿಪೂರ್ಣಗೊಂಡಿತು. ಇಚ್ಛಾಮರಣಿಯಾಗಿ ಇನ್ನು ಈ ದೇಹ ವಿಸರ್ಜಿಸಿ ಉರಿಯುಂಡ ಕರ್ಪೂರದಂತೆ ಆ ದೇವನನ್ನು ತೆರೆಯುವಾಸೆ. ನಿನ್ನ ಹಂಬಲವನ್ನು ಗುರುತಿಸಬಲ್ಲೆ ಮಗಳೇ. ಶ್ರೀಶೈಲಗಿರಿಯ ಸನಿಹದಲ್ಲಿರುವ ಕದಳಿಯ ವನವು ಅದಕ್ಕೆ ಸೂಕ್ತ ತಾಣವಮ್ಮ. ನಡೆಯಲ್ಲಿಗೆ ತಾಯೇ ಪರಮ ಪದವಿಯನ್ನು ಹೊಂದು ಕಾಯಕವು ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಧನೆ ಎಂದು ಹೇಳಿ ದುಡಿಮೆಗೆ ದೈವತ್ತನ್ನು ಕೊಟ್ಟ ಮಹಾಪುರುಷರು ಬಸವಣ್ಣನವರು ಅಲ್ಲವೇ ಕಲ್ಯಾಣಿ? ಶರಣ್ರೆ, ನಿಮ್ಮ ಮನೆಗೆ ಅಪ್ಪನವರು ಪ್ರಸಾದದ ಆರೋಹಣೆಗೆ ದಯಮಾಡಿಸ್ತಾ ಇದ್ದಾರೆ. ನಮ್ಮ ಮನೆಗೆ? ಅಪ್ಪನವರೇ, ನಮ್ಮ ಮನೆಗೆ ಕಲ್ಯಾಣಿ ಇರುವಂತಹ ಈ ಸಂತೋಷವು ನಾನು ಹೇಗೆ ಬರ್ಕೊಳ್ಳಿ? ಯಾವೆಂಥ ಪುಣ್ಯವಂತರು! ಅಪ್ಪನವರು ನಮ್ಮ ಮನೆಗೆ. ಮೌನದಲ್ಲಿ ಉಂಬುವುದು ಆಚಾರವಲ್ಲ. ಲಿಂಗ ಕರ್ಪಿತವಾದ ಬಳಿಕ ತುತ್ತಿಗೊಮ್ಮೊಮ್ಮೆ ಶಿವಶರಣು ಎನ್ನುತ್ತಿರಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡರೆ ಕರ್ಣ ವೃತ್ತಿಗಳಡಗು. ಹರಳಯ್ಯ, ಪ್ರಸಾದ ಬಹು ಮುಖ್ಯವಾದದ್ದು. ಅವಶ್ಯಕತೆಗಿಂತ ಹೆಚ್ಚು ನೀಡಿಸಿಕೊಳ್ಳಬಾರದು. ನೀಡಿಸಿಕೊಂಡ ಮೇಲೆ ಆಢ್ಯತೆಯಿಂದ ತಟ್ಟೆಯಲ್ಲಿ ಬಿಡಬಾರದು. ಎಂತಹ ಅಮೂಲ್ಯವಾದ ತತ್ವ! ಇದನ್ನು ಎಲ್ಲರೂ ಆಚರಣೆಗೆ ತಂದರೆ ಆಹಾರದ ಅಭಾವ ಉಂಟಾಗಲು ಸಾಧ್ಯವೇ? ಶರಣ ನೀನು ಕೊಟ್ಟ ಜ್ಞಾನದ ಋಣ ಹೇಗೆ ತೀರಿಸಲಿ? ಶರಣರಿಗೆ ಋಣಭಾವ ಎಲ್ಲಿಯದು? ತುಳಿಯಲ್ಪಟ್ಟವರನ್ನು ಮೇಲಕ್ಕೆತ್ತಿದೆ. ನಿನ್ನಿಂದ ಲೋಕ ಹೊಸ ಬೆಳಕು ಕಂಡಿತು. ಮಾಡಿದೆವು ಎನ್ನಲು ನಾವಾರು ಶರಣರು? ಅವನ ಕೈಯಲ್ಲಿ ಸೂತ್ರದ ಗೊಂಬೆಗಳು ಮಾತ್ರ. ನಾನಿಂದು ಧನ್ಯನಾದೆ. ನಿಮ್ಮ ಮನೆಯ ಪ್ರಸಾದ ಉಂಡು ಧನ್ಯನಾದವನು ನಾನು. ಅಷ್ಟು ದೊಡ್ಡ ಮಾತಾಡಬೇಡಿ ತಂದೆ. ಶರಣ ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ. ಅಪ್ಪನವರು ಹೋದ್ರು. ಎಲ್ಲಿಗೆ ಹೋಗ್ತಾರೆ? ಎಲ್ಲಿಯೇ ಶಾಶ್ವತವಾಗಿ ನೆಲೆಸಿದ್ದಾರೆ. ಕಲ್ಯಾಣಿ, ಅಪ್ಪನವರು ನಾನು ಶರಣು ಎಂದರೆ ತಾವು 2 ಬಾರಿ ಶರಣು ಎಂದು ಹೇಳಿ ನನ್ನ ಮೇಲೆ ದೊಡ್ಡ ಭಾರ ಹೊರಟಿದ್ದಾರೆ. ಈ ಸಾಲವನ್ನು ಹೇಗೆ ತೀರಿಸಲಿ? ಈ ಸಾಲ ತೀರಿಸುವ ಶರಣು ಹರಳಯ್ಯ. ದಯವಿಟ್ಟು ಸ್ವೀಕರಿಸುತ್ತಂತೆ. ಎಂಥ ಮಾಟವಾದ ಚಮ್ಮುಕಿಗಳು!
ನನ್ನ ಬಲತೊಡೆಯ ಕಲ್ಯಾಣಿಯ ಎಡತೊಡೆಯ ಚರ್ಮವನ್ನು ಹಾಕಿ ಮಾಡಿದ್ದೇವೆ ಅಪ್ಪ. ಶಿವ ಶಿವ, ಎಂತಹ ಭೀಕರ ಕೃತ್ಯವಿದು. ಹೀಗೇಕೆ ಮಾಡಿದಿರಿ ಹರಳಯ್ಯ? ತಮ್ಮ ಸಾಲ ತೀರಿಸಲು ಅಪ್ಪ. ನಾನು ಒಂದು ಬಾರಿ ಶರಣು ಹೇಳಿದರೆ ತಾವು 2 ಬಾರಿ ಶರಣು ಹೇಳಿ ನನ್ನ ಮೇಲೆ ಸಾಲದ ಭಾರವನ್ನು ಹೊರಿಸುತ್ತೀರಿ ತಂದೆ. ಸಂಗಮನಾಥ, ತಮ್ಮ ಪಾದಗಳಲ್ಲಿ ಮೆಟ್ಟಿ ಇಲ್ಲ ಹರಳಯ್ಯ, ಇಲ್ಲ. ನೀವು ಪಾದದಿಂದ ಮೆಟ್ಟುವಂಥವಲ್ಲ. ಬೇಡಿ ತಂದೆ, ಬೇಡಿ. ನಮ್ಮ ಮೇಲೆ ಇನ್ನೂ ಭಾರ ಹೊರಿಸಬೇಡಿ ತಂದೆ, ಹೊರಿಸಬೇಡಿ. ಹರಳಯ್ಯ, ಇಡೀ ಪೃಥ್ವಿಯಲ್ಲಿ ತೂಗಿದರು ಈ ತ್ಯಾಗದ ಕಷ್ಟ. ನಿರಾಕರಿಸಬೇಡಿ. ಹೌದು ತಂದೆ. ಹರಳಯ್ಯ, ಕಲ್ಯಾಣಮ್ಮ, ಸರ್ವಾಂಗಲಿಂಗಿಗಳಾದ ನಿಮ್ಮ ದೇಹದ ಪವಿತ್ರ ಚರ್ಮದಿಂದ ಮಾಡಿದ ಈ ಜೋಡುಗಳನ್ನು ಮನುಷ್ಯ ಮಾತ್ರದಾರೂ ಮೆಟ್ಟುವುದು ಬೇಡ. ನಿಮ್ಮ ತ್ಯಾಗಕ್ಕೆ ಮೂಕ ಸಾಕ್ಷಿಯಾದ ಇವು ಆ ದೇವನಿಗೆ ಮೀಸಲಾಗಿದೆ. ಗುರು ಬಸವ ಗುರು ಬಸವ ಹರ ಬಸವ ಹರ ಬಸವ ಗುರು ಬಸವ ಗುರು ಬಸವ ಹರ ಬಸವ ಹರ ಬಸವ ಗುರು ಬಸವ ಗುರು ಬಸವ ಹರ ಬಸವ ಹರ ಬಸವ ಗುರು ಬಸವ ಹರ ಬಸವ ಗುರು ಬಸವ ಹರ ಬಸವ ಗುರು ಬಸವ ಹರ ಬಸವ ಗುರು ಬಸವ ಹರ ಬಸವ. ಎಷ್ಟೊಂದು ಸೊಕ್ಕೋ ನಿನಗೆ? ಒಂದು ಜೋಡು ಪಾದರಕ್ಷೆ ಬೇಕು, ಒಂದು ಅಳತೆ ತೆಗೆದುಕೊಂಡು ಹೋಗು ಎಂದರೆ ಬರದೇ ಇರುವ ದುರಹಂಕಾರ. ಬಿಡುವಿಲ್ಲದ ಕಾಯಕ ಸಮಯ ಸಿಕ್ಕಲಿಲ್ಲ. ಹೇಗೆ ಸಿಕ್ಕುತ್ತೆ? ದುಡಿಯಬೇಕಾದ ಸ್ವತ್ತುಗಳೆಲ್ಲ ಪೂಜೆ ಪುರಸ್ಕಾರ ಎಂದರೆ ನೋಡಿದ್ರಾ ನಿಮ್ಮ ಸೊಕ್ಕನ್ನ? ಉತ್ತಮರ ಮೇಲೆ ನಿಮ್ಮ ಪಾಪದ ನೆರಳು ಬೀಳಬಾರದು ಅಂತ ಹೊಲಗೇರಿ ಲಡಕ್ತಾ ಇದ್ದವರು ಈಗ ರಾಜಬೀದಿ. ಆ ಅಜ್ಞಾನ ತೊಲಗಿ ಬಸವ ಗುರುಗಳ ದಯೆಯಿಂದ ಆತ್ಮವಿಶ್ವಾಸ ಬಂದಿದೆ. ಅವನ ಹಾಳೆಸರು ಎತ್ತಬೇಡ. ಆ ಕುಲಗೆಟ್ಟ ಬಸವನಿಂದ ಜಾತಿಗಳೆಲ್ಲ ಹಾಳಾಗಿ ಹೊಲೆಯರಿಗೆ ಕೋಡು ಮೂಡಿವೆ. ಮನುಷ್ಯರಲ್ಲಿರೋ ಮನುಷ್ಯತ್ವ ದೈವತ್ವವನ್ನು ಗುರುತಿಸಿರೋ ಆ ಮಹಾಪುರುಷನ್ನ ದಯವಿಟ್ಟು ಹಳಿಲಿಕ್ಕೆ ಹೋಗ್ಬೇಡಿ. ಮುಜ್ಜಾಬಾಯ್, ನನಗೆ ಉಪದೇಶ ಮಾಡೋದಕ್ಕೆ ಬರಬೇಡ. ಏ ಹರಣ, ಏನೋದು ಬೈತಾ ಇದ್ದೆ? ಒಂದು ಜೋಡು ಚಮ್ಮಾವು, ಆದ್ರೆ ಅವು ಮಾರಾಟಕ್ಕಲ್ಲ. ಮತ್ತೇಕೆ? ಪೂಜೆ ಮಾಡೋದಕ್ಕ? ಹೌದು, ಅಪ್ಪ ಬಸವಣ್ಣನವರಿಗೆ ಅಂತ ಮಾಡಿದ್ರು. ಅವ್ರು ಮೆಚ್ಚದೆ ಮುಟ್ಟಿ ಮರಳಿ ಕೊಟ್ಟರು. ಅವರ ಪ್ರಸಾದ ಹಸ್ತ ಮುಟ್ಟಿ ಇವು ಪವಿತ್ರವಾಗಿವೆ, ಮಾರೋದಿಲ್ಲ. ಸಾಕು ನಿನ್ನ ಪುರಾಣ, ತೋರಿಸು ಅದನ್ನ. ಆಹಾ, ಅದ್ಭುತ, ಸುಂದರವಾಗಿವೆ. ಇಂಥವನ್ನ ತೊಡೋದಕ್ಕೂ ಅವನಿಗೆ ಪುಣ್ಯ ಬೇಕಲ್ಲ. ಏಯ್, ತಗೋ ಇದನ್ನ, ಹಾಕು ಇಟ್ಟ. ಬೇಡಿ ಸ್ವಾಮಿ, ಮನುಷ್ಯ ಮಾತ್ರ. ಜಾಣರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆ ಪೆಟ್ಟು. ಕಿತ್ಕೊಳ್ಳೋ ಅದನ್ನ. ಬೇಡಿ ಬೇಡಿ ಸ್ವಾಮಿ, ತುಡುಕಬೇಡಿ. ಬಸವನದು ಪ್ರಸಾದ ಹಸ್ತವಂತೆ, ಇವನೊಬ್ಬ ಶರಣನಂತೆ. ಅವನ ಮನೆ ನೀರು ತಂದು ಸ್ನಾನ ಮಾಡೋದು ಸಾಧ್ಯವಿಲ್ಲ. ಹೇಗಿದ್ರೆ ಈ ಜೀವ ಹೀಗೆ ಹೋಗ್ಲಿ. ಜಾತಿ ಮಾತ್ರ ಕೆಟ್ಟಾರೆ. ಬಸವಣ್ಣನವರು ಹೇಳಿದ್ರಪ್ಪ, ಹರಳಯ್ಯನವರು ಶರಣರಂತೆ. ಆಲೋಚನೆ ಮಾಡಪ್ಪ, ಜಾತಿ ಯಾವ್ದಂದ್ರೇನು? ಜ್ಞಾನ ಜ್ಯೋತಿ ಹಚ್ಚಿಕೊಂಡವ್ರು ದೊಡ್ಡವರಲ್ವೇನಪ್ಪ? ಮುಚ್ಚು ಬಾಯ್. ಅಯ್ಯಯ್ಯೋ, ಮೈಯೆಲ್ಲ ಬೆಂಕಿ, ಪಾಪ. ಅಯ್ಯಯ್ಯೋ. ಬಾಮ ಬಾ. ನಮಸ್ಕಾರ. ನಾನು ಮಧುವರ್ಸರ ಮಗಳು. ಅವತ್ತು ರಾಜಬೀದಿಲಿ ಹಾ, ತಮ್ಮ ಪವಿತ್ರವಾದ ಜೋಡುಗಳನ್ನು ಮೆಚ್ಚಿ ಆಗ ಹೋಯ್ತು. ತಮ್ಮ ಅನುಗ್ರಹದಿಂದಲೇ
ಅವರಿಗೂ ಉಳಿಯಬೇಕಾಗಿದೆ. ತಮ್ಮನೆ ಕರಿಬನೆ ನೀರನ್ನು ದಯಪಾಲಿಸಿ. ಅಷ್ಟು ದೊಡ್ಡವನು ನಾನಲ್ಲಮ್ಮ. ಬಸವಣ್ಣನವರು ಇದೊಂದೇ ಪರಿಹಾರ ಅಂತ ಹೇಳಿದ್ರು. ಹಾಗಾದ್ರೆ ಅವರ ಮಾತು ಇಲ್ಲ, ಅವರ ಪ್ರಸಾದ ವಾಣಿಯಲ್ಲಿ ಅಂತಹ ಶಕ್ತಿ ಇದೆ ತಾಯಿ. ಶೀಲವಂತ, ಆ ವಿಭೂತಿ ಕೊಡು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪ ಅಪ್ಪ, ಯಾರೋ ತುಂಬಾ ಆವೇಶದಿಂದ ಬರ್ತಿದ್ದಾರೆ. ಮಧುವರ್ಸರು ಅಂತ ಕಾಣುತ್ತೆ. ದೊಡ್ಡವರು ಅನ್ನಿಸ್ಕೊಂಡು ಅವ್ರ ಸಹವಾಸವೇ ಹೀಗೆ. ನಮ್ ಪಾಡಿಗೆ ನಮ್ಮನ್ನು ಸುಮ್ಮನಿರೋದಕ್ಕೂ ಬಿಡಲ್ಲ. ಅವ್ರ ಮಗಳು ಬೇರೆ ಬಂದು ನೀರ್ ತಗೊಂಡು ಹೋದ್ಲು. ಬಾರದು ಬಪ್ಪದು, ಬಪ್ಪದು ತಪ್ಪದು. ಸರಳೆಯ ಸರಳೆಯ, ಜಾಸ್ತಿ ಅಂಧನಾಗಿ ನಿಮ್ಮನ್ನು ಅವಮಾನಪಡಿಸಿದೆ. ನನ್ನನ್ನು ಕ್ಷಮಿಸಿ ಹರಳೆಯ. ನನಗೊಂದು ಅರ್ಥವಾಗ್ತಿಲ್ಲ. ದೇವನೊಲುಮೆ ಪಡೆದವರು ನಿಜವಾದ ಕುಲಜರು ಎಂಬುದನ್ನರಿಯದೆ ಮದಾಂಧನಾಗಿ ವರ್ತಿಸಿದೆ. ನನ್ನ ಮಗಳು ಗುರುವಾಗಿ ನನ್ನ ಕಣ್ತೆರೆಸಿದಳು, ತಾಯಿಯಾಗಿ ಪುನರ್ಜನ್ಮ ನೀಡಿದಳು. ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ. ಎಲ್ಲರನ್ನು ಕ್ಷಮಿಸುವ ದಯಾಮಯಿ ಅವನು. ನನಗೂ ಬಸವ ಧರ್ಮದ ದೀಕ್ಷೆ ಕೊಡಿ. ನನ್ನ ಮಗಳು ಲಾವಣ್ಯವತಿಯನ್ನ ನಿಮ್ಮ ಮಗ ಶೀಲವಂತನಿಗೆ ತಂದುಕೊಳ್ಳಿ. ಸಂಪ್ರದಾಯ ದೃಷ್ಟಿಯಲ್ಲಿ ಇದು ರಾಷ್ಟ್ರದ ಹೆಜ್ಜೆ. ವರ್ಣಾಶ್ರಮ ಧರ್ಮದ ವ್ಯವಸ್ಥೆಯ ಈ ಸಮಾಜದಲ್ಲಿ ಪೂರ್ವ ಪಶ್ಚಿಮದಂತೆ ನಮ್ಮ ಜಾತಿ. ಆದರೇನಂತೆ ಇಬ್ಬರು ಬಸವಾಯತರಾಗುವುದರಿಂದ ಸಮಾನ ಧರ್ಮೀಯರು ತಾನೆ. ಅನುಭವ ಮಂಟಪದ ಮುಂದೆ ಈ ವಿಷಯವಿಟ್ಟು ಅಪ್ಪನವರ ಅಭಿಪ್ರಾಯ ಕೇಳುವುದು ಒಳ್ಳೆಯದು. ಮಹಾಪ್ರಭು, ಇಂಥ ದುರಾಲೋಚನೆ ನಡೆದಿದೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಏಕೆ ಇಷ್ಟು ಆತಂಕಗೊಂಡಿದ್ದೀರಿ ಮಂಜಣ್ಣ? ಓ, ಯಾವ ಬಾಯಿಂದ ಹೇಳಲಿ ಪ್ರಭು? ತಮ್ಮನ್ನು ಸಿಂಹಾಸನದಿಂದ ಪದಚ್ಯುತಗೊಳಿಸಿ ತೈಲಪರನ್ನು ಗಾದಿಗೇರಿಸುವ ಸನ್ನಾಹ, ಅದೆಲ್ಲ ತಮ್ಮನ್ನು ವಂಚಿಸುವ ತಂತ್ರ. ಹಾಗಾದರೆ ಸಿಂಹರಾಜನ ಶರಣಾಗತಿ ಕಪಟ ನಾಟಕ. ಇನ್ನೊಂದು ವಿಷಯ, ಹೇಳಿ ಆಘಾತ ಮಾಡಬೇಕೋ ಬಿಡಬೇಕೋ ತಿಳಿಯದು. ಕಹಿಯಾಗಿದ್ದರೂ ಸತ್ಯವನ್ನು ಅರಗಿಸಿಕೊಳ್ಳಬೇಕಷ್ಟೇ. ತಾವು ಸಂಪೂರ್ಣವಾಗಿ ನಂಬಿರುವ ಬಸವಣ್ಣನವರು ಈ ಸಂಚಿನ ಹಿಂದೆ ಇದ್ದಾರೆ. ಸಿಂಹರಾಜ ತನ್ನ ಸಿಂಹಾಸನದ ಮೇಲೆ ಬಸವಣ್ಣನವರನ್ನು ಆರೋಹಣ ಮಾಡಿಸಿದ್ದು ಕಣ್ಣಾರ ಕಂಡಿದ್ದೇವೆ. ಮಂಟಣ್ಣನವರಂಥ ನಿಷ್ಠಾವಂತರಿರುವ ತನಕ ತಾವು ಕಳವಳ ಪಡುವ ಕಾರಣ. ತೈಲಪನನ್ನು ಗೃಹ ಬಂಧನದಿಂದ ಬಿಡಿಸುವ ಸಲುವಾಗಿ ಹೊಸದೊಂದು ತಂತ್ರ ಹೂಡಲಾಗಿದೆ. ಏನದು? ತೈಲಪರು ಅನುಭವ ಮಂಟಪಕ್ಕೆ ಬಂದು ಹೋಗಲು ವ್ಯವಸ್ಥೆ ಮಾಡಲಾಗುತ್ತಿದೆ. ಛೇ, ಬಸವಣ್ಣನವರು ತುಂಬಾ ತತ್ವನಿಷ್ಠರು, ನಿರ್ವಂಚಕ ಬುದ್ಧಿಯುಳ್ಳವರು. ಮಗುವಿನಂಥ ಮನಸ್ಸಿರೋ ತಾವು ಸಂಶಯ ಪಡುವುದೇ ಇಲ್ಲ. ಆದರೆ ಈ ನಂಬಿಕೆ ದುರುಪಯೋಗವಾಗುತ್ತಿದೆಯಲ್ಲ ಎನ್ನುವ ದುಃಖ. ಬಹಳ ಮಹತ್ವಪೂರ್ಣವಾದ ಒಂದು ವಿಷಯವನ್ನು ಹರಳೆಯ ಮಧುವರ್ಧರು ಇಂದು ಮಂಟಪದ ಮುಂದೆ ಇಟ್ಟಿದ್ದಾರೆ. ಅಪ್ಪನವರೇ, ತಮ್ಮಗಳ ಅಭಿಪ್ರಾಯವೇನೆಂಬುದನ್ನು ತಿಳಿಯಲು ಕಾತುರರಾಗಿದ್ದೇವೆ. ಪಟ್ಟಭದ್ರ ಹಿತಾಸಕ್ತರು ನಿರ್ಮಾಣ ಮಾಡಿರುವ ಜಾತಿಯ ಕಟ್ಟು ಒಡೆಯಬೇಕಾದರೆ ಅಂತರ್ಭೋಜನ ಮತ್ತು ಅಂತರ್ಜಾತಿಯ ವಿವಾಹಗಳಿಂದ ಮಾತ್ರ ಸಾಧ್ಯ. ಇಷ್ಟು ಪ್ರಗತಿಪರ ಹೆಜ್ಜೆಯನ್ನು ಸಂಪ್ರದಾಯವು ಹೇಗೆ ಸ್ವಾಗತಿಸುವುದೋ ಎಂದು ತುಂಬಾ ಆತಂಕವಾಗುತ್ತಿದೆ. ದಿಟ್ಟ ಹೆಜ್ಜೆಗಳನ್ನಿಡುವ ನಿರ್ಧಾರವನ್ನು ಯಾರೂ ಕೈಗೊಳ್ಳದಿದ್ದರೆ ಸತ್ಯ ಸ್ಥಾಪನೆಯಾಗುವುದು ಹೇಗೆ? ಆಗ ಮೂಢ ವಿಚಾರಗಳೇ ಪ್ರೇತ ನೃತ್ಯ ಮಾಡುತ್ತದೆ. ಮಧುವರಸರಲ್ಲಿ ಮಹತ್ವದ ಬದಲಾವಣೆ. ಹರಳೆಯ, ಧರ್ಮದ ದೃಷ್ಟಿಯಲ್ಲಾಗಲಿ ನಮ್ಮ ತತ್ವದ ದೃಷ್ಟಿಯಲ್ಲಾಗಲಿ ಈ ವಿವಾಹವು ಸಮರ್ಥನೀಯ. ನಿಮಗೆ ಒಪ್ಪಿಗೆ ಇದ್ದರೆ
ಎಲ್ಲಕ್ಕಿಂತ ಮಿಗಿಲಾಗಿ ಜೊತೆಗೂಡಿ ಬಾಳಬೇಕಾದ ವಧೂವರರಿಗೆ ಸಂತೋಷವಿದ್ದರೆ ಈ ವಿವಾಹ ಮಾಡಲು ಮಂಟಪವು ಖಂಡಿತ ಒಪ್ಪಿಗೆ ನೀಡುತ್ತದೆ. ಗುರು ಬಸವಣ್ಣನವರ ಸಾಕ್ಷಿಯಾಗಿ, ಗುರು ಬಸವಣ್ಣನವರ ಸಾಕ್ಷಿಯಾಗಿ, ಪರಮಾತ್ಮನ ಸಾಕ್ಷಿಯಾಗಿ, ಪರಮಾತ್ಮನ ಸಾಕ್ಷಿಯಾಗಿ, ಎಲ್ಲ ಶರಣರ ಸಾಕ್ಷಿಯಾಗಿ, ಎಲ್ಲ ಶರಣರ ಸಾಕ್ಷಿಯಾಗಿ ನಾವಿಂದು ದಾಂಪತ್ಯ ಜೀವನವನ್ನು ಸ್ವೀಕರಿಸುತ್ತಿದ್ದೇವೆ. ಇಂದು ನನ್ನ ಕ್ರಾಂತಿಗೆ ಕಳಸ ಬಿಟ್ಟಂತಾಯಿತು. ಧರ್ಮಕ್ಕೆ ವಿರುದ್ಧವಾದ ಆಚರಣೆಗಳಲ್ಲಿ ಮಹಾಮಂತ್ರಿಗಳು ನಿರತರಾಗಿದ್ದಾರೆ ಪ್ರಭು. ಧರ್ಮವಂತರೆಂದು ನಾನು ನಂಬಿದ್ದೇನೆ. ಧರ್ಮ ಸ್ಥಾಪನೆಗಾಗಿಯೇ ನಾನು ಬಾಳುತ್ತಿದ್ದೇನೆ. ತಮ್ಮಗಳ ಅಭಿಪ್ರಾಯ ಏನೆಂಬುದನ್ನು ಸ್ವಲ್ಪ ಬಿಚ್ಚು ಭಾಷೆಯಲ್ಲಿ ಹೇಳಿದರೆ ಒಳಿತಲ್ಲವೇ? ಗಂಡಸತ್ತ ಸ್ತ್ರೀಯು ಕೇಶಮುಂಡನ ಮಾಡಿಸಿಕೊಳ್ಳಬೇಕು, ಸೌಂದರ್ಯ ಅಳಿದು ಆಕೆ ವಿರೂಪವಾಗಬೇಕು. ಇದನ್ನು ಪ್ರಧಾನಿಗಳು ವಿರೋಧಿಸುತ್ತಾರೆ. ಮಂಡೆ ಬೋಳಾದರೆ ಸಾಲದು, ಮನಸ್ಸು ಬೋಳಾಗಬೇಕು. ದೈಹಿಕವಾಗಿ ವಿರೂಪಗೊಳಿಸುವುದು ಅಮಾನುಷ. ಅವರನ್ನು ಮಾನಸಿಕವಾಗಿ ಸದೃಢಗೊಳಿಸಬೇಕು. ಎಂದಿನಿಂದಲೂ ಶೋಷಣೆಗೊಳಗಾಗಿದ್ದ ಸ್ತ್ರೀಯ ಶಾಪ ವಿಮೋಚನೆ ಮಾಡಿದ್ದಾರೆ ಬಸವಣ್ಣನವರು. ಕ್ಷಮಿಸಿ ಮಹಾರಾಣಿ, ಧರ್ಮ ಸೂಕ್ಷ್ಮವನ್ನು ತಾವು ಅರಿತಿಲ್ಲ. ಗಂಡಸತ್ತ ಮುಂಡೆಯರಿಗೆ ಮರುಮದುವೆ ಮಾಡಿಸುವ ಅನಿಷ್ಟ ಆಚರಣೆಯನ್ನು ಬಳಕೆಗೆ ತಂದಿದ್ದಾರೆ. ಇದರಿಂದ ಸಮಾಜದ ವ್ಯವಸ್ಥೆಯೇ ಕೆಡುತ್ತದೆ. ಮಾನಸಿಕ ದೃಢತೆಯಿಲ್ಲದ ವ್ಯಕ್ತಿಗೆ ಇದೊಂದೇ ಪರಿಹಾರ. ಪ್ರಭು, ಹೆಂಡತಿ ಸತ್ತ ಗಂಡಸು ಮತ್ತೆ ಮದುವೆಯಾಗಬಹುದಾದರೆ ಗಂಡಸತ್ತ ಹೆಂಗಸು ಏಕಾಗಬಾರದು? ತನ್ನದಲ್ಲದ ತಪ್ಪಿನಿಂದ ಬಾಲ್ಯದಲ್ಲಿಯೇ ಪತಿಯನ್ನು ಕಳೆದುಕೊಂಡು ನಿಸ್ಸಹಾಯಕಳಾದ ಹೆಣ್ಣು ಗೃಹಿಣಿಯಾದರೆ ಅದರಿಂದ ಸಮಾಜದ ವ್ಯವಸ್ಥೆಯೇನು ಹಾಳಾಗದು. ಮಹಾಪ್ರಭು, ವಿದ್ಯಾದೇವತೆ ಪರಮ ಪವಿತ್ರಳು. ಅಂಥ ವಿದ್ಯೆಯನ್ನು ಶೂದ್ರ ಹೊಲಮಾದಿಗರ ಮನೆಯ ಬಾಗಿಲಿಗೆ ಒಯ್ದು ಆಕೆಯ ಪಾವಿತ್ರ್ಯವನ್ನೇ ಹಾಳು ಮಾಡಿದ್ದಾರೆ. ವಿದ್ಯೆ ಮನುಷ್ಯನಿಗೆ ಕಣ್ಣಿದ್ದಂತೆ. ಇದು ಯಾರಿಗೆ ಬೇಡ? ಗುರುಕುಲದ ಕತ್ತಲೆಯ ಕೋಣೆಯಲ್ಲಿ ಬಂಧಿಸಲ್ಪಟ್ಟ ವಿದ್ಯಾದೇವತೆಯನ್ನು ಶ್ರೀಸಾಮಾನ್ಯನ ಹೃದಯ ಮಂದಿರಕ್ಕೆ ಒಯ್ಯುವುದೇ ಧರ್ಮದ ನಿಜವಾದ ಕರ್ತವ್ಯ. ಮಹಾಪ್ರಭು, ಇಂತಹ ಒಂದು ಆತ್ಮವಿಶ್ವಾಸವನ್ನು ಬಸವಣ್ಣನವರು ಹುಟ್ಟಿಸುವುದರಿಂದಲೇ ಅಲ್ಲವೇ ನಾನು ಸಹ ತಮ್ಮ ರಾಜಕಾರಣದಲ್ಲಿ ಸಹಧರ್ಮಣಿಯಾಗಿರುವುದು? ಪ್ರಭು, ಪರಂಪರಾಗತವಾಗಿ ಬಂದ ಸಂಸ್ಕೃತ ಶ್ಲೋಕಗಳಿಲ್ಲದೆಯೇ ಪೂಜೆ ಮಾಡಬಹುದೆಂದು ಸಾರಿ ಅದೇನೋ ವಚನಗಳಂತೆ ಇವರೇ ಬರೆಯುತ್ತಾರಂತೆ. ಅವುಗಳನ್ನೇ ಮಂತ್ರಗಳಂತೆ ಬಳಸಿ ಪೂಜಾ ಪದ್ಧತಿಯ ಶುದ್ಧಿಯನ್ನೇ ಹಾಳು ಮಾಡಿದ್ದಾರೆ. ಪೂಜೆ ಪ್ರಾರ್ಥನೆಗಳೆಂದರೇನು? ದೇವನಿಗೆ ಭಕ್ತ ಸಲ್ಲಿಸುವ ಭಾವನಾ ಪುಷ್ಪ. ನಾವು ಏನು ಹೇಳುತ್ತಿದ್ದೇವೆ ಎಂಬುದು ನಮಗೇ ಅರ್ಥವಾಗದಿದ್ದರೆ ಆನಂದವನ್ನು ಅನುಭವಿಸುವುದಿಲ್ಲ. ನಮ್ಮ ತಾಯ್ನುಡಿ ಕನ್ನಡ. ಅದರಲ್ಲಿ ಸಂಗೀತದ ಮಾಧುರ್ಯವಿದೆ, ಅರ್ಥದ ಜೀವಂತಿಕೆ ಇದೆ. ಜನಸಾಮಾನ್ಯರ ಹೃದಯವನ್ನು ದೇವನೊಡನೆ ಬೆಸೆಯುವ ಸಾಮರ್ಥ್ಯವಿದೆ. ಭಕ್ತ ತನ್ನ ತಾಯ್ನುಡಿಯಲ್ಲಿಯೇ ದೇವನನ್ನು ಹೃದಯ ತುಂಬಿ ಕರೆಯಬಲ್ಲ. ದೇವನೊಲಿಯುವುದು ಭಾಷೆಗಲ್ಲ, ಅದರ ಹಿಂದಿನ ಭಾವಕ್ಕೆ. ದೇವಾಲಯಗಳಿಗೆ ಹೊಲೆಮಾದಿಗರನ್ನು ನುಗ್ಗಿಸಿ ಭಯಂಕರ ಅಪರಾಧವನ್ನು ಮಾಡಿದ್ದಾರೆ. ಆ ತಪ್ಪು ನಾನು ಮಾಡಿಲ್ಲ ಪ್ರಭು. ದೇವಾಲಯಗಳು ಜಾತಿಯ ಅಡ್ಡಗೋಡೆಗಳನ್ನು ನಿರ್ಮಿಸಿ ಮನುಷ್ಯರಲ್ಲಿ ಭೇದ ಮಾಡುವುದರಿಂದ ತನ್ನ ದೇಹವನ್ನೇ ದೇವಾಲಯ ಮಾಡಿಕೊಂಡು ಮನೆಯಲ್ಲಿಯೇ ಆತ್ಮಾನಂದ ಲಭ್ಯವಾಗುವಂತೆ ಪೂಜಿಸಿ ತನ್ನಂತರಂಗದಲ್ಲಿಯೇ ದೇವನನ್ನು ಕಾಣುವ ತತ್ವವನ್ನು ಕಲಿಸುತ್ತಿದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಆಗಬಾರದ ಅನಾಹುತ ಆಗಿ ಹೋಗಿದೆ ಮಹಾಪ್ರಭು. ನಮ್ಮ ಸಂಪ್ರದಾಯದ ಇತಿಹಾಸದಲ್ಲಿ ನಡೆಯದಿರುವ ವರ್ಣಾಂತರ ವಿವಾಹವನ್ನು ಮಹಾಮಂತ್ರಿಗಳು ಮಾಡಿಸಿಯೇ ಬಿಟ್ಟಿದ್ದಾರೆ. ಮದುವೆ ಮಾಡಿಸಿದ ನಿಜ. ಹುಟ್ಟುತ್ತಲೇ ಮೇಲಾಗಿ ಹುಟ್ಟಿದ ಬ್ರಾಹ್ಮಣ, ಕೀಳಾಗಿ ಹುಟ್ಟಿದ ಅಂತ್ಯಜ, ಇವರಿಬ್ಬರ ಮಧ್ಯೆ ವೈವಾಹಿಕ ಸಂಬಂಧ ಧರ್ಮಬಾಹಿರವಲ್ಲವೇ? ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿದೆ. ಜಲ ಬಿಂದುವಿನ ವ್ಯವಹಾರ ಒಂದೇ. ಆಸೆ, ಆಮಿಷ, ರೋಷ, ಹರುಷ ವಿಷಯಾದಿಗಳೆಲ್ಲ ಒಂದೇ. ಮಹಾರಾಜ, ಎಲ್ಲರೂ ಹುಟ್ಟುವುದು ಒಂದೇ ರೀತಿಯಲ್ಲಿ. ಹುಟ್ಟಿ ಬಂದ ನಂತರ ಅವರ ದೈಹಿಕ ಮಾನಸಿಕ ಕ್ರಿಯೆಗಳೆಲ್ಲ ಒಂದೇ ರೀತಿ. ತಪ್ತ ಧಾತುಗಳಿಂದ ದೇಹವಾಗಿದೆ.
ಆತ್ಮದೇಹಗಳ ಸಮ್ಮಿಲನವೇ ಜೀವನ. ಎಲ್ಲರೂ ಹುಟ್ಟುವುದು ಒಂದೇ ರೀತಿಯಾದರೂ ಗುಣ ನಡತೆಗಳಿಂದ ವ್ಯಕ್ತಿ ಶ್ರೇಷ್ಠನೂ ಕನಿಷ್ಠನೂ ಆಗುತ್ತಾನೆ. ಹಾಗಾದರೆ ದೇವರು ಚತುರ್ವರ್ಣಗಳನ್ನು ಏಕೆ ನಿರ್ಮಿಸುತ್ತಿದ್ದ ಮಹಾಪ್ರಭು? ಅವನೇನು ಮೂರ್ಖನೇ? ಇವೆಲ್ಲ ಮನುಷ್ಯರು ಕಲ್ಪಿಸಿದರು. ಒಂದು ವೇಳೆ ದೇವರು ಮಾಡಿದ್ದರೆ ಜಗತ್ತಿನ ಎಲ್ಲೆಡೆಯಲ್ಲಿಯೂ ಈ ವಿಭಜನೆ ಇರಬೇಕಾಗಿದೆ. ಪರಂಪರಾಗತವಾಗಿ ಬಂದಿರುವ ಚತುರ್ವರ್ಣಗಳನ್ನು ಹೇಗೆ ಅಲ್ಲಗಳೆಯಲು ಸಾಧ್ಯ? ಹುಟ್ಟಿಗೂ ಉದ್ಯೋಗಕ್ಕೂ ಸಂಬಂಧ ಕಲ್ಪಿಸಬಾರದು. ಕಾಸುವವ ಕಮ್ಮಾರ, ಬಟ್ಟೆ ಒಗೆಯುವವ ಮಡಿವಾಳ, ಬ್ರಹ್ಮಜ್ಞಾನಿಯಾದವ ಬ್ರಾಹ್ಮಣ. ಬ್ರಾಹ್ಮಣನ ಮಗ ಮಾತ್ರ ವೇದ ಓದಬೇಕು, ಮಡಿವಾಳನ ಮಗ ತನ್ನ ಆಸಕ್ತಿ ಪ್ರತಿಭೆ ಕಡೆಗಣಿಸಿ ಬಟ್ಟೆಯನ್ನೇ ತೊಳೆಯಬೇಕು ಎಂಬುದು ತಪ್ಪು. ಬಸವಣ್ಣ, ಹೊಲಸು ಉದ್ಯೋಗ ಮಾಡುವ ಕೀಳು ಜನರಿಗೆಲ್ಲ ಧರ್ಮ ಸಂಸ್ಕಾರ ಕೊಡುವುದು ತಪ್ಪಲ್ಲವೇ? ಚಾಡಿ, ನಿಂದೆ, ದೇಶದ್ರೋಹ, ಸೋಮಾರಿತನ, ಅನೀತಿ, ಸ್ವಾರ್ಥ ಇವು ಹೊಲಸು ಕೆಲಸಗಳೇ ವಿನ ಉದ್ಯೋಗಗಳಲ್ಲಿ ಮೇಲು ಕೀಳೆಂಬುದಿಲ್ಲ. ಮಡಿಯುಟ್ಟು ಮಾಡುವ ಪೂಜೆ ಶ್ರೇಷ್ಠ, ಮೈ ಕೆಸರು ಮಾಡಿಕೊಂಡು ದುಡಿಯುವ ಮಕ್ಕಳುತನ ಕನಿಷ್ಠ ಎಂಬುದು ತಪ್ಪು. ರೈತ ಅನ್ನ ಕೊಡದಿದ್ದರೆ ಪುರೋಹಿತರ ಪೂಜೆ ಹೇಗೆ ನಡೆದಿದೆ? ರಾಜರ ವೈಭವ ಎಲ್ಲಿ ನಡೆದಿದೆ? ದುಡಿಮೆಯ ಘನತೆಯನ್ನು ಗುರುತಿಸದಿದ್ದರೆ ಅದು ಅಧರ್ಮ. ಪೂಜೆ ಆತ್ಮೋದ್ಧಾರದ ಮಂತ್ರ, ಕಾಯಕ ದೇಶೋದ್ಧಾರದ ತಂತ್ರ. ಕಾಯಕಕ್ಕೆ ಸ್ಥಾನ ಕೊಡದಿದ್ದರೆ ಅದು ಅಮಾನುಷ. ಕುಲತನ ಗುಣ ನಡತೆಗಳಲ್ಲಿ ಎಂಬುದು ನನ್ನ ವಾದ. ವರ್ಣಾಂತರ ವಿವಾಹ ಅಕ್ಷಮ್ಯ ಅಪರಾಧ. ಇದನ್ನು ಬಸವಣ್ಣನವರು ತಪ್ಪೆಂದು ಒಪ್ಪಿಕೊಳ್ಳಲೇಬೇಕು. ವಾಸ್ತವಿಕವಾಗಿ ಮಾನವರಲ್ಲಿ ಭೇದ ಮಾಡುವುದೇ ತಪ್ಪು. ಅಲ್ಲದೆ ಇದು ವರ್ಣಾಂತರ ವಿವಾಹವೇ ಅಲ್ಲ, ಸಮಾನ ಧರ್ಮೀಯರಲ್ಲಿ ನಡೆದ ಮದುವೆ. ಆಚರಣೆ ಸಂಪ್ರದಾಯಕ್ಕೆ ಒಗ್ಗಿ ಹೋಗಿರುವ ಮನಸ್ಸು ಒಪ್ಪದಿದ್ದರು ಬಸವಣ್ಣ, ನಿಮ್ಮ ಮಾತಿನ ಸತ್ಯವನ್ನು ಅಂತರಾತ್ಮ ಗುರುತಿಸಬಲ್ಲದು. ಎಲ್ಲಕ್ಕಿಂತ ದೊಡ್ಡ ಮಾರ್ಗದರ್ಶಿಯ ಅಂತರಾತ್ಮ. ವಿವೇಕ ಅದನ್ನು ಮುನ್ನಡೆಸಲು ಬಿಡಬೇಕು ಮಹಾರಾಜ. ಇಂಥ ವಿವೇಕಿಗಳಾದ ಬಸವಣ್ಣನವರು ಒಕ್ಕಸದ ಹಣವನ್ನು ಭಕ್ತರಿಗೆ ಸೂರೆ ಮಾಡುತ್ತಿದ್ದಾರೆಂಬ ಆರೋಪ ಬಂದಿದೆಯಲ್ಲ, ಪ್ರಭುತ್ವಕ್ಕೆ ಇಂತಹ ದ್ರೋಹ ಬಗೆಯಬಹುದು? ಪ್ರಭುಗಳು ಈಗಿಂದೀಗಲೇ ಲೆಕ್ಕವನ್ನು ಪರಾಮರಿಸಿದೆ. ನಿಮ್ಮ ಭಕ್ತರು ಹೊಟ್ಟೆ ತುಂಬ ಉಂಡು, ಮೈ ತುಂಬ ಬಟ್ಟೆಯುಟ್ಟು, ಕೈ ತುಂಬ ದಾಸೋಹ ಮಾಡುವರಲ್ಲ, ಇದಕ್ಕೆಲ್ಲ ಸಂಪತ್ತು ಎಲ್ಲಿಂದ ಬರುತ್ತದೆ? ವ್ರತ ತಪ್ಪಿದರೂ ಕಾಯಕ ತಪ್ಪಬಾರದು ಎಂದು ದುಡಿಯುತ್ತಾರೆ. ಸರಳವಾಗಿ ಬಾಳಿ ಮಿಕ್ಕುದನ್ನು ಸಮಾಜ ಕಾರ್ಯಕ್ಕೆ ಬಳಸುತ್ತಾರೆ. ಇದಕ್ಕೆ ಬೊಕ್ಕಸದ ಹಣ ಏಕೆ ಬೇಕು? ಅಗಾಧ ಬೊಕ್ಕಸದ ಆದಾಯ ಮುಮ್ಮಡಿ. ಬಲದೇವರ ಸರ ಸಿದ್ದರಸರ ಆಡಳಿತ ಕಾಲಕ್ಕಿಂತಲೂ ಹೆಚ್ಚಿನ ಆದಾಯ. ಏನು ಪವಾಡ ಮಾಡಿದಿರಿ? ಯಾವ ಪವಾಡವೂ ಇಲ್ಲ. ದುಡಿಮೆಯಲ್ಲಿ ಸಮಬಾಳು, ಗಳಿಕೆಯಲ್ಲಿ ಸಮಪಾಲು. ತನುಮುಟ್ಟಿ ದುಡಿದು ಸಂತೃಪ್ತಿಯಿಂದ ಬಾಳಿ ಮೋಸ ಮಾಡದೆ ಪ್ರಭುತ್ವಕ್ಕೆ ಕರಗಳನ್ನು ಕೊಡುವಂತೆ ನೀತಿ ಬೋಧಿ ಮಾಡಿಸಿರುವುದರಿಂದ ಆದಾಯ ಮುಮ್ಮಡಿ. ನಿಮ್ಮ ಮಾತಿನ ಮೋಡಿಯಿಂದ ಮಹಾಪ್ರಭುಗಳನ್ನು ಮರಳು ಮಾಡಲು ಯತ್ನಿಸುತ್ತಿದ್ದೀರೆಂದು ನಮಗೂ ಗೊತ್ತಿದೆ. ಆದರೆ ಆ ನಯವಿನಯದ ಹಿಂದೆ ನಿಮ್ಮನ್ನೇ ನಂಬಿದ ಬಿಜ್ಜಳ ಪ್ರಭುಗಳಿಗೆ ದ್ರೋಹ ಬಗೆದು ತೈಲಪನನ್ನು ಗಾದಿಗೇರಿಸುವ ಸನ್ನಾಹ, ಪ್ರಸಂಗ ಬಂದರೆ ಅವೇ ಏರುವ ಸಂಚಿದೆ ಎಂಬುದು ನಮ್ಮ ಮಹಾಪ್ರಭುಗಳಿಗೆ ಚೆನ್ನಾಗಿ ತಿಳಿದು ಬಂದಿದೆ. ನಿಮ್ಮ ಕುತಂತ್ರ ಬಯಲಾಯಿತೆಂದು ಭಯವೇ ಬೊಕ್ಕಸವನ್ನು ಸೂರೆ ಮಾಡಿ ಜಂಗಮ ಸೈನ್ಯ ನಿರ್ಮಾಣ ಮಾಡುತ್ತಿರುವುದು ಪ್ರಭುಗಳಿಗೆ ತಿಳಿಯದ ವಿಷಯವೇನಲ್ಲ. ಮಂಚಣ್ಣನವರೇ, ಇಂಥ ದುರುದ್ದೇಶದ ಆರೋಪ ಸಲ್ಲದು. ಮಹಾರಾಣಿ, ನಾವು ಸುಮ್ಮನೆ ಕುಳಿತುಕೊಳ್ಳಿ. ನಮಗೆ ರಾಜಕಾರಣ ತಿಳಿಯುದು. ಇದು ತುಂಬಾ ಗಂಭೀರ ಆರೋಪ. ಅಧಿಕಾರ, ಅಂತಸ್ತು, ಸಿಂಹಾಸನ ಈ ಎಲ್ಲ ನಶ್ವರ ಮೌಲ್ಯಗಳಲ್ಲಿ ನನಗೆ ಎಳ್ಳಷ್ಟೂ ಆಸಕ್ತಿ ಇಲ್ಲ. ಜನಸೇವೆ ಮಾಡಲು ಈ ಅಧಿಕಾರ ಒಂದು ಸಾಧನ ಎಂದು ಭಾವಿಸಿ. ಆದರೆ ತಮ್ಮಲ್ಲಿ ಈ ಸಂಶಯ ಪಿಶಾಚಿ ಒಳಹೊಕ್ಕ ಮೇಲೆ ಇನ್ನಿದರ ಮೋಹಬೇಕೆ? ಬಸವಣ್ಣ, ಅನುಭವ ಮಂಟಪ, ಜನಜಾಗೃತಿ, ಕೊಲೆಯರ ಸುಧಾರಣೆ, ಇಂತಹ 108 ಜಂಜಡ ಬಿಟ್ಟು ಅಧಿಕಾರದಲ್ಲಿದ್ದರಾಗದೆ ಸೊಂಡಿಲು ಮುರಿದ ಆನೆ, ಸೊಂಟ ಮುರಿದ ಸಿಂಹ ನಿಷ್ಪ್ರಯೋಜಕವಾದಂತೆ ಸೇವೆಗೆ ಅವಕಾಶವಿಲ್ಲದ ಅಧಿಕಾರ ನಿಷ್ಪ್ರಯೋಜಕ. ಇದರ ಹೊರೆ ನನಗೆ ಬೇಡ.
ಬಸವಣ್ಣ, ನನ್ನ ಪ್ರಾಣ ನೀವು, ದಯಮಾಡಿ ದುಡುಕಬೇಡಿ. ಬಸವರ್ತರೆ, ಈ ಉದ್ವಿಗ್ನಗಳಿಗೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕ್ಷಮಿಸಿ ತಾಯಿ. ಮಹಾರಾಜ, ನಮ್ಮ ನಿಮ್ಮ ಪವಿತ್ರ ಸಂಬಂಧದ ಹಾಲಿಗೆ ಈ ಕ್ಷುಲ್ಲಕ ಅಧಿಕಾರ ಹುಳಿ ಹಿಂಡುವುದು ಬೇಡ. ನಾನು ಎಂದಿದ್ದರೂ ನಿಮ್ಮವನೇ, ನಿಮ್ಮ ಹಿತೈಷಿ. ಬಸವಣ್ಣ ಪ್ರಭು, ನಿಮ್ಮ ಪ್ರೇಮಕ್ಕೆ ನಾನು ಅತ್ಯಂತ ಋಣಿ. ಅಧಿಕಾರದ ಸಂಕೋಲೆ ಸಾಕಿ ಬಹಿರಂಗ ವ್ಯವಹಾರ ತೊರೆದು ಸದಾ ಶರಣರ ಸತ್ಸಂಗದಲ್ಲಿರುವ ಬಯಕೆ ನನ್ನಲ್ಲಿ ಬಲವಾಗಿದೆ. ಅದಕ್ಕೆ ಅವಕಾಶ ಕೊಡಿ. ಇದು ನಿಮ್ಮ ಅಂತಿಮ ನಿರ್ಧಾರವೇ? ಶಿವನಿಚ್ಛೆ. ಅಗಲುವ ಮುನ್ನ ಒಂದು ಮಾತು. ಹರಳಯ್ಯ ಮಧುವರಸರು ಪವಿತ್ರಾತ್ಮರು, ತ್ಯಾಗಿಗಳು. ವಿವೇಕಿಗಳಾದ ತಾವು ಶರಣರೊಡನೆ ಸರಸವಾಡಿ ವಿಪತ್ತು ತಂದುಕೊಳ್ಳಬೇಡಿ. ಉದಾರ ಹೃದಯಿಗಳಾದ ಶರಣರು ಕ್ಷಮಿಸಿದರು, ದೇವನು ತನ್ನ ಭಕ್ತರ ನೋವನ್ನು ಸಹಿಸನು. ಪರಮಾತ್ಮನ ರಕ್ಷೆ ತಮಗೆ ಸದಾ ಇರಲಿ. ಬಸವರಸ, ಪ್ರಭು, ಬಸವರಸ, ಕೊನೆಗೂ ತೊರೆದೇ ಬಿಟ್ಟಿರಾ? ಪ್ರಭು, ಮಹಾಪ್ರಭು, ಅಂತೂ ಸಿಂಹಾಸನಕ್ಕೆ ಬಂದೆರಗಿದ್ದ ದೊಡ್ಡ ವಿಪತ್ತು ಪರಿಹಾರವಾದಂತಾಯಿತು. ಈಗ ನಾವು ತೀವ್ರವಾಗಿ ನಿರ್ಧಾರ ಕೈಗೊಳ್ಳಬೇಕು. ಧರ್ಮ ರಕ್ಷಕರಾದ ಪ್ರಭುಗಳು ಕರ್ತವ್ಯ ವಿಮುಖರಾಗಿದ್ದಾರೆಂಬ ಭಾವ ಜನರಲ್ಲಿ ಬಲಿಯುತ್ತಿದೆ. ವರ್ಣಾಂತರ ವಿವಾಹದಲ್ಲಿ ಭಾಗಿಯಾದವರಿಗೆ ಸೂಕ್ತ ಶಿಕ್ಷೆ ನೀಡದಿದ್ದರೆ ಜನತೆಯ ಸಿಟ್ಟು ಮುಗಿಲಿಗೇರಿ ಅವರು ರೊಚ್ಚಿಗೇರಬಹುದು. ಹಾಗಾದರೆ ತಪ್ಪಿತಸ್ಥರ ನೀಗಿಂದೀಗಲೇ ಬಂಧಿಸಿ ಕರೆತಾನೆ. ಆಹಾ, ಸಾವಧಾನ ಪ್ರಭು, ಸಾವಧಾನ. ದುಡುಕಿ ಪ್ರಯೋಜನವಿಲ್ಲ. ಆ ಬಸವಣ್ಣನವರು ಪ್ರೇರಕ ಶಕ್ತಿಯಾಗಿರುವವರೆಗೂ ಇದು ಅಸಾಧ್ಯ. ಪ್ರಭುಗಳ ಬೊಕ್ಕಸದ ಹಣ ಕೊಟ್ಟು ಆ ಬಸವಣ್ಣನವರು ಬೆಳೆಸಿಕೊಂಡಿರುವ ಬಹುಜನರ ಬಲ ನಿಮ್ಮ ತಲೆಯ ಮೇಲಿನ ಕತ್ತಿಯಾಗಿ ತೂಗಾಡುತ್ತಿದೆ. ಇಷ್ಟು ಮಾತ್ರವಲ್ಲ, ಪ್ರಭುಗಳಿಗಿಂತಲೂ ಬಲಶಾಲಿಗಳಾಗಿ ಬೆಳೆದಿರುವ ಆ ಬಸವಣ್ಣನವರು ಅಧಿಕಾರ ಬಿಟ್ಟ ಸುದ್ದಿ ತಿಳಿದರೆ ಕಲ್ಯಾಣದ ಜನ ಸಿಡಿದೇಳಬಹುದು. ಹಾಗಾದರೆ ಏನು ಮಾಡಬೇಕು ಅಂತೀರಿ? ಪ್ರಭು, ಸೂರ್ಯೋದಯವಾಗುವುದರೊಳಗಾಗಿ ಬಸವಣ್ಣನವರು 5 ಗಾವದ ದೂರದ ಗಡಿಯನ್ನು ದಾಟಿ ಬಿಟ್ಟರೆ ಎಲ್ಲವೂ ಸುರಕ್ಷಿತ. ಹಾಗೆಂದು ಆಜ್ಞೆ ಹೊರಡಿಸಿ ಬಿಡಿ. ಮಂಚಣ್ಣ, ನಿಮ್ಮನ್ನೇ ಪ್ರಧಾನಿಯನ್ನಾಗಿ ಮಾಡಿದ್ದೇನೆ. ನಿಮಗೆ ತಿಳಿದಂತೆ ಮಾಡಿ. ಇಂಥ ಅವಕಾಶಕ್ಕಾಗಿಯೇ ಕಾಯ್ತಾ ಇದ್ದೆ. ನಾನು ಮಂತ್ರಿ. ಇದು ರಾಜನಿರೂಪ. ಒಪ್ಪಿಕೊಂಡಿದ್ದೇನೆ. ಮುಂದಿನ ಸಿದ್ಧತೆ ಆಗಲಿ. ಗುರುದೇವ, ರಾಜನಿರೂಪದ ವಿವರವನ್ನರಿಯಲು ಎಲ್ಲರೂ ಕಾತುರರಾಗಿದ್ದಾರೆ. ಧರ್ಮ ವಿರೋಧಿ ಕಾರ್ಯಗಳನ್ನು ನಾನು ಮಾಡಿದ್ದೇನೆಂದು ನನ್ನನ್ನು ಗಡೀಪಾರು ಮಾಡಲಾಗಿದೆ. ಎಷ್ಟು ಶಾಂತವಾಗಿ ಹೇಳುತ್ತಿದ್ದೀರಿ? ಇದು ಅನ್ಯಾಯ, ಪರಮ ಅನ್ಯಾಯ. ನೀವು ಒಪ್ಪಿಕೊಂಡಿರೇಕೆ? ಇವು ಬಳೆ ತೊಟ್ಟ ಕೈಗಳಲ್ಲ, ರುದ್ರಾಕ್ಷಿಯ ಕಂಕಣ ಕಚ್ಚಿದವು. ಸತ್ಯ ಧರ್ಮಗಳ ರಕ್ಷಣೆಗಾಗಿ ಪಣ ತೊಟ್ಟವು. ನಾವು ಹೋರಾಟಕ್ಕಿಳಿಯುತ್ತೇವೆ.
ಮಾಚಿದೇವ, ರಕ್ತಪಾತ ಸೂಕ್ತ ಪರಿಹಾರವಲ್ಲ. ಇತಿಹಾಸದಲ್ಲಿ ನನ್ನ ಹೆಸರು ರಕ್ತಾಕ್ಷರಗಳಲ್ಲಿ ಉಳಿಯುವ ಇಚ್ಛೆ ನನಗಿಲ್ಲ. ಗುರುದೇವ, ನೀವಿಲ್ಲದಿದ್ದರೆ ನಾವೆಲ್ಲ ತಾಯಿಯಿಲ್ಲದ ತಮ್ಮನಿಗಳು. ನಿಮ್ಮನ್ನಗಲಿ ಹೇಗಿರುವುದು? ಏಕೆ ಈ ಭ್ರಾಂತಿ ಚೆನ್ನಣ್ಣ? ಎಲ್ಲರೂ ಅಗಲುವುದು ಅವನಿಂದಲೇ, ಮತ್ತೆಲ್ಲರೂ ಕೂಡುವುದು ಅವನಲ್ಲಿಯೇ. ನಮ್ಮನ್ನು ಮುನ್ನಡೆಸುವವರಾರು? ನಿಮ್ಮರಿವೇ ನಿಮಗೆ ಗುರು. ಶಿವನೊಲುಮೆಯೇ ಕವಚ, ಆತ್ಮಬಲವೇ ಶಸ್ತ್ರವಾಗಬೇಕು. ದುಷ್ಟರಿಂದ ಯಾವ ವಿಪತ್ತು ಕಾದಿದೆಯೋ? ತಾಯಿ, ಶರಣರಿಗೆ ಮರಣವು ಮಹಾನವಮಿ. ಅವರು ಸತ್ತು ಬದುಕುವ ಅಮರಾತ್ಮರು. ಇದು ನಿಮ್ಮ ಅಂತಿಮ ನಿರ್ಧಾರವೇ? ಶರಣರ ಹಿತದೃಷ್ಟಿಯಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನೀಲಾ, ಗಂಗಾ, ನಾನು ಪ್ರಾರಂಭ ಮಾಡಿರುವ ಈ ಸತ್ಯ ಸ್ಥಾಪನೆ ಕೆಲಸವನ್ನು ನೀವೆಲ್ಲರೂ ಧೈರ್ಯಗೆಡದೆ ಮುಂದುವರಿಸಿಕೊಂಡು ಹೋಗಬೇಕು. ಸತ್ಯದ ಹಾದಿ ಹೂವಿನದಲ್ಲ, ಮುಳ್ಳು ಕಲ್ಲಿನದು. ಅಕ್ಕ, ಚನ್ನಬಸವಣ್ಣ, ಮಾಚಿದೇವ, ಶರಣರಿಗೆ ಏನೊಂದು ತೊಂದರೆ ಸಂಭವಿಸದಂತೆ ಕಾಪಾಡಿ. ನೀವು ಮಾಡಿರುವುದು ಅಪೂರ್ವ ಕಾರ್ಯ. ಎದೆಗೆಡಬೇಡಿ. ಎಲ್ಲರೂ ನಗು ನಗುತ್ತ ಬೀಳ್ಕೊಡಿ. ಶರಣರನ್ನು ಸುಖ ದುಃಖಗಳು ಕಾಡಬಾರದು. ಸಮಾಧಾನ ಮಾಡಿಕೊಳ್ಳಿ ಕಲ್ಯಾಣಮ್ಮ. ಗುರುದೇವ, ಸ್ವಲ್ಪ ದೂರ ಬಂದು ಹಿಂತಿರುಗುತ್ತೇನೆ. ಕಲ್ಯಾಣದ ಭಾಗ್ಯದಲ್ಲಿ ಅಸ್ತಂಗತನಾದ. ಆ ಬೆಳಕಿನಲ್ಲಿ ಬೆಳಗುತ್ತಿದ್ದ ಬಿಜ್ಜಳ ಚಂದ್ರನು ಇನ್ನು ಕಳಾಹೀನನಾಗುವ. ಮಹಾಪ್ರಭು, ತಮ್ಮ ಅನುಮತಿ ದೊರೆತರೆ ಬಂಧಿಗಳ ವಿಚಾರಣೆ ಮಾಡಲಾಗುವುದು. ಹರಳಯ್ಯ, ನೀವು ಸಮಾಜ ವ್ಯವಸ್ಥೆಯ ಅತ್ಯಂತ ಕೆಳಗಿರುವ ಪಂಚಮ ವರ್ಣದ ಅಸ್ಪೃಶ್ಯರು. ಇಂತಹ ಅಜ್ಞಾನದಿಂದ ನಾವು ಬಹಳ ಕಾಲ ಕಷ್ಟ ಅನುಭವಿಸಿದೆ. ಆ ಪುಣ್ಯ ಪುರುಷ ಬಸವ ಗುರುವಿನ ಆ ಕುಲಗೇಡಿ ಬಸವನ ಹೆಸರು ಇಲ್ಲೇಕೆ? ನಮ್ಮ ರಕ್ತದ ಕಣ ಕಣವೂ ಬಸವನಾಮವನ್ನು ಹಾಡುತ್ತಿದೆ. ಹೌದು, ನಾವು ಎಲ್ಲರಂತೆ ಮನುಷ್ಯರು. ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬಲ್ಲೆವು ಎಂಬ ಅರಿವನ್ನು ಕೊಟ್ಟವರೇ ಅವರು. ನಾವೇನು ಕೀಳಲ್ಲ, ಶಿವನಿಗೊಲಿದ ಶಿವಶರಣ ಬಸವಾಯತರು. ಬಸವರಸ, ನೀನು ಹುಟ್ಟಿದ್ದು ಭೂಸುರ ಎಂದು ಹೆಸರಾದ ಬ್ರಾಹ್ಮಣ ಕುಲದಲ್ಲಿ. ಸಮಾಜದ ಕಟ್ಟಳೆ ಮೀರಿ ಈ ಮಲೆಯನೊಡನೆ ನೆಂಟಸ್ತಿಕೆ ಬೆಳೆಸುವ ಅವಶ್ಯಕತೆ ಏನಿತ್ತು? ಕುಲ 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 ಎಲ್ಲರಿಗೆ ಬಡಿದಿರುವ ಮಹಾಭ್ರಮೆ. ಹಾಗಾದರೆ ಶಾಸ್ತ್ರಗಳು ಹೇಳುವ ಮಾತು ಹುಸಿಯೇ? ವಿವೇಕ ಒಪ್ಪದ ಶಾಸ್ತ್ರವಾಕ್ಯ ಏನು ಹೇಳಿದರೇನು? ಮಧ್ವರಸ, ರೂಢಿಯ ಆಚರಣೆ, ಶಾಸ್ತ್ರದ ಕಟ್ಟಳೆ, ಅವುಗಳನ್ನು ತಪ್ಪೆನ್ನಲು ನೀವ್ಯಾರು? ಆನೆಯ ಮುಂದೆ ಕೊನ್ನಿ ಇದ್ದಂತೆ. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಿರೋ ಇಲ್ಲವೋ
ತಪ್ಪನ್ನು ಮಾಡದೆಯೇ ತಪ್ಪೆಂದು ಒಪ್ಪಿಕೊಳ್ಳುವುದು ಆತ್ಮದ್ರೋಹ. ಮಧುವರಸರಿಗೆ ತಲೆ ಕೆಟ್ಟಿದೆ. ಹರಳಯ್ಯ, ನೀನಾದರೂ ನಿಮ್ಮ ಕೃತಿಗೆ ಪಶ್ಚಾತ್ತಾಪ ಪಟ್ಟು ತಪ್ಪನ್ನು ಒಪ್ಪಿಕೊಂಡರೆ ಈ ಮದುವೆಯನ್ನು ಹುಸಿಗೊಳಿಸಿ ನಿಮ್ಮೆಲ್ಲರಿಗೂ ಕ್ಷಮೆ ನೀಡಲಾಗುವುದು. ಇಟ್ಟ ಹೆಜ್ಜೆ ಹಿಂದೆಗೆಯುವುದು ಶರಣರ ಲಕ್ಷಣ. ಇಂಥ ಭಯಂಕರ ಅಪರಾಧಕ್ಕಿರುವ ಶಿಕ್ಷೆ ಏನು ಗೊತ್ತೋ? ಮರಣಕ್ಕೂ ಮೀರಿದ ಶಿಕ್ಷೆ ಯಾವುದೂ ಇಲ್ಲವಷ್ಟೇ. ಇದು ನಿಮ್ಮೆಲ್ಲರ ಕಡೆಯ ಉತ್ತರವೇ? ಮಹಾಪ್ರಭು, ಎಲ್ಲರದೂ ಒಂದೇ ಉತ್ತರ. ನಾವು ಮಾಡಿದ್ದು ತಪ್ಪಲ್ಲ, ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಮಹಾಪ್ರಭು, ನಮ್ಮ ಸಂಪ್ರದಾಯದ ಪ್ರಕಾರ ಭಿನ್ನ ಜಾತಿಗಳ ನಡುವೆ ನಡೆಯುವ ವರ್ಣಾಂತರ ವಿವಾಹ ದೊಡ್ಡ ಅಪರಾಧ. ಅನುಲೋಮ ವಿವಾಹ ಅಂದ್ರೆ ಕೀಳು ಕುಲದ ಹೆಣ್ಣು ಉತ್ತಮರ ಮನೆಗೆ ಹೋಗುವುದು ಅಪರಾಧವಾಗಿದ್ದರೂ ಕ್ಷಮ್ಯ. ಉತ್ತಮ ಕುಲದ ಹೆಣ್ಣು ಕೀಳು ಕುಲದವನ ಮನೆಗೆ, ಅದು ಮಲಯನ ಮನೆಗೆ ಹೋಗುವ ಪ್ರತಿಲೋಮ ವಿವಾಹ ಅಕ್ಷಮ್ಯ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಸ್ಥಾನ ಪುರೋಹಿತರಾದ ನಾರಾಯಣ ಕ್ರಮಿತರು ತಮಗೆ ಸರಿಕಂಡಂತೆ ನಿರ್ಣಯ ಕೊಡಲಿ. ಅಪ್ಪಣೆ ಮಹಾಪ್ರಭು. ದೇವರ ಕಣ್ಣುಗಳಂತಿರುವ ಧರ್ಮಶಾಸ್ತ್ರಗಳನ್ನು ಇವರು ಉಲ್ಲಂಘಿಸಿರುವ ಕಾರಣ ಕಾಯ್ದ ಕಬ್ಬಿಣದ ಸಲಾಕೆಗಳಿಂದ ಇವರ ಕಣ್ಣುಗಳನ್ನು ಕೀಳಬೇಕು. ಅಕ್ಷಮ್ಯ ಅಪರಾಧವಾದ ಪ್ರತಿಲೋಮ ವಿವಾಹ ಮಾಡಿ ಸಂಪ್ರದಾಯವನ್ನೇ ಉಲ್ಲಂಘಿಸಿರುವ ಕಾರಣ ಆನೆಯ ಕಾಲಿಗೆ ಕಟ್ಟಿ ಎಳಸಬೇಕು. ತಾಯಿ, ಹರಳೆಯ ಮಧುವಯ್ಯಗಳಿಗೆ ಎಳೆಹೂಟು ಶಿಕ್ಷೆಯಾಯಿತು. ಸುದ್ದಿ ಹೊರಗಡೆ ಬಾರದಂತೆ ನಾರಾಯಣ ಕ್ರಮಿತರು ಮಂಥಣ್ಣನವರು ಗುಪ್ತ ಕಾರ್ಯಾಚರಣೆ ಮಾಡಿದರು. ಸಂಕುಚಿತೆಯಿಂದ ಜಡ್ಡುಗೆಟ್ಟಿರುವ ಈ ಸಮಾಜದಲ್ಲಿ ಉದಾತ್ತ ತತ್ವಕ್ಕಾಗಿ ಆ ಚೇತನಗಳು ಬಲಿದಾನ ಮಾಡಬೇಕಾಯ್ತಲ್ಲ. ಅಪ್ಪನವರ ಆಜ್ಞೆ ಇಲ್ಲದಿದ್ದರೆ ಈ ದ್ರೋಹಕ್ಕೆ ತಕ್ಕ ಪ್ರತೀಕಾರ ಮಾಡುತ್ತಿದ್ದೆ. ಅವರ ಮಾತು ಶಾಂತಮತಿ ಮಹಾರಾಣಿ, ಅದು ಇನ್ನು ಕೊರದಲ್ಲಿ ಮಾಂಗಲ್ಯ ಇಲ್ವಲ್ಲ? ಅಪಶಕುನ. ಯಾಕೆ ಕಾಡ್ತಿದ್ದೀರಾ? ಏನಾಯ್ತು ನಿಮಗೆ? ಆಗಿದ್ದಾಗೋಯ್ತು, ಧೈರ್ಯ ತಂದ್ಕೊಳ್ಳಿ. ಮಹಾಪ್ರಭು, ಬಸವೇಶ, ಬಸವಣ್ಣ, ನನ್ನ ಕ್ಷಮಿಸು. ಚಾಲುಕ್ಯ ಸಿಂಹಾಸನಕ್ಕೆ ವಂಚನೆ, ಬಸವಣ್ಣನವರಿಗೆ ಗಡೀಪಾರು, ಶರಣರ ಕ್ರೂರ ವಧೆ. ಅಣ್ಣ, ಆ ದ್ರೋಹಿ ಸಾಯಲೇಬೇಕು. ಆಗಲೇ ನಮ್ಮ ಜೀವಕ್ಕೆ ಶಾಂತಿ. ಅಲ್ಲ ತಾಯಿ, ಮಹಾಪರಾಧ ಆಯ್ತು, ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ ಬಿಡಿ. ಹೇಳಿ, ಏನಾಯ್ತು? ಇಷ್ಟೆಲ್ಲ ಅನಾಹುತ ನಮ್ಮಿಂದಲೇ ಆದದ್ದು. ಕೈಲಾಸದಂತಿದ್ದ ಕಲ್ಯಾಣ ಕಟುಕರ ಕೇರಿ ಆಯಿತು. ಎಲ್ಲ ಶಿವಸಂಕಲ್ಪಿತ, ನೀವೆಲ್ಲ ನಿಮಿತ್ತ ಮಾತ್ರ. ಮಂಚಣ್ಣನವರು ಕೋಟೆ ಹೆಬ್ಬಾಗಿಲನ್ನು ಮುಚ್ಚಿಸಿ ಬಿಟ್ಟಿದ್ದಾರಂತೆ. ಬೆಳಗಾಗುತ್ತಲೇ ಕಂಡಲ್ಲಿ ಶರಣರನ್ನು ಕೊಲ್ಲಲು ಆಜ್ಞೆ ಮಾಡಿದ್ದಾರಂತೆ. ಅನುಭವ ಮಂಟಪ ಎಂಬ ಜೇನುಗೂಡಿನಲ್ಲಿ ಶರಣರೆಂಬ ಜೇನ್ನೊಣಗಳು ಸಂಗ್ರಹಿಸಿರುವ ವಚನ ಸಾಹಿತ್ಯದ ಜೇನುತುಪ್ಪವೇ ನಮ್ಮ ಅಮೂಲ್ಯ ಸಂಪತ್ತು. ಇದರ ರಕ್ಷಣೆಗೆ ನನ್ನ ಪ್ರಾಣ ರಕ್ಷಣೆ. ಚೆನ್ನಣ್ಣ, ನಮಗಿರೋ ಚಿಂತೆ ಪ್ರಾಣನ ಹೇಗೆ ಉಳಿಸ್ಕೋಬೇಕು ಅಂತಲ್ಲ, ಈ ಸಾಹಿತ್ಯ ಸಂಪತ್ತನ್ನೆಲ್ಲ ಹೇಗೆ ರಕ್ಷಿಸಬೇಕು ಅಂತ. ತಾಯಿ, ತಾವು ಸಿದ್ಧರಾಗಿ ಸೂರ್ಯೋದಯವಾಗುವುದರೊಳಗೆ ಕೋಟೆ ಬಾಗಿಲು ತೆಗೆಸಿ ತಮ್ಮನ್ನು ಹೊರದಾಟಿಸುವ ಹೊಣೆ ನಮ್ಮದು.
ರತ್ನ ಸಿಂಹಾಸನಾಧೀಶ್ವರ ಬಂಚಣ್ಣ ಮಹಾರಾಜ ಓ ಪರಾಗ್ ಜೈ ಪರಾಗ್ ಜೈ ಪರಾಗ್. ಬಸವಣ್ಣ, ನೀನು ಮರ್ತಕ್ಕೆ ಬಂದ ಮಣಿಹ ಪೂರೈಸಿ ಉರಿಯುಂಡ ಕರ್ಪೂರದಂತೆ ಇನ್ನು ನನ್ನಲ್ಲಿ ಒಂದಾಗಿ